ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 5-6 ದಿನಗಳಿಂದ ನಾವು 2024ರಲ್ಲಿ KEA ನಡೆಸಿದ ಪ್ರೊಫೆಸರ್ ಗ್ರೇಡ್ 2 ಎಕ್ಸಾಮ್ನ ಅನಾಲಿಸಿಸ್ ಮಾಡ್ತಿದ್ವಿ. ಸೊ ಇವತ್ತು ಅದರದೇ ಮುಂದುವರೆದ ಭಾಗವಾಗಿ ಉಳಿದ ಪ್ರಶ್ನೆಗಳನ್ನು ನೋಡೋಣ ಮತ್ತು ನಾಳೆಯಿಂದ ಹೊಸ ಪ್ರಶ್ನೆ ಪತ್ರಿಕೆಯನ್ನು ಆರಂಭಿಸೋಣ ಸ್ನೇಹಿತರೆ. ಸೊ ಹಾಗಾದರೆ ಮೊದಲ ಪ್ರಶ್ನೆ, ಇವತ್ತಿನ ಪ್ರಶ್ನೆ 87, ಕೆಳಗಿನ ಒಪ್ಪಂದಗಳನ್ನು ಪರಿಗಣಿಸಿ ಅಂತ ಕೇಳ್ಯಾನ. ಲಕ್ನೋ ಒಪ್ಪಂದ 1916, ಗಾಂಧಿ ಇರ್ವಿನ್ ಒಪ್ಪಂದ 1930, ಪೂನಾ ಒಪ್ಪಂದ 1933. ಮೇಲಿನ ಎಷ್ಟು ಒಪ್ಪಂದಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳ್ಯಾನ. ಆಪ್ಷನ್ ಕೊಟ್ಟಾನ, 1 ಮಾತ್ರ, 2 ಮಾತ್ರ, ಎಲ್ಲ 3 ಹಾಗೂ ಯಾವುದೂ ಅಲ್ಲ ಅಂಥೇಳಿ. ಸ್ನೇಹಿತರೆ, ಮೂಲತಃ ನಮ್ಗೆ ಗೊತ್ತಿರಬೇಕು, 1907ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 2 ಹೋಳಾಗಿ ನಿರ್ಮಾಣವಾಗ್ತದೆ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳಾಗಿ 2 ಬಣಗಳಾಗಿ ನಿರ್ಮಾಣವಾಗ್ತದೆ. ಅಂದಿನ ಈ 1907ರ ಅಧಿವೇಶನದ ಅಧ್ಯಕ್ಷರು ಯಾರಿರ್ತಾರಂದ್ರೆ ರಾಸ್ ಬಿಹಾರಿ ಘೋಷ್. ರಾಸ್ ಬಿಹಾರಿ ಘೋಷ್ ಆ ಒಂದು ಸೂರತ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳೆಂಬ 2 ಬಣಗಳಾಗ್ತದೆ. ಆವಾಗ ಈ ಮಂದಗಾಮಿಗಳ ನೇತೃತ್ವ ವಹಿಸಿದಂತಹ ಗೋಪಾಲಕೃಷ್ಣ ಗೋಖಲೆ ಒಂದು ಮಾತನ್ನು ಹೇಳ್ತಾರೆ, ಎಲ್ಲಿಯವರೆಗೆ ನಾನು ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಇರುತ್ತೇನೆಯೋ ಅಲ್ಲಿಯವರೆಗೆ ಈ ಲೋಕಮಾನ್ಯ ತಿಲಕರನ್ನು ಭಾರತೀಯ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳೋದಿಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಈ ಗೋಪಾಲಕೃಷ್ಣ ಗೋಖಲೆ 1915ರಲ್ಲಿ ತೀರ್ಕೊಂಡ ನಂತರ ಏನಾಗ್ತದೆ, ಈ ಲೋಕಮಾನ್ಯ ತಿಲಕ್, ಆ್ಯನಿ ಬೆಸೆಂಟ್ ಮುಂತಾದ ಎಲ್ಲ ನಾಯಕರು ಒಟ್ಟಿಗೆ ಬಂದು ಹಿಂಗಾದ್ರೆ ಬಗೆಹರಿಯಲ್ಲ, ಈ ಮಂದಗಾಮಿ ತೀವ್ರಗಾಮಿ ಅಂತ ನಮ್ಮಲ್ಲೇ ಬಣ ಮಾಡ್ಕೋತ ಹೋದ್ರೆ ಬ್ರಿಟಿಷರಿಗೆ ವಿಭಜಿಸಿ ಆಳು ನೀತಿ ಏನಿರ್ತದಲ್ಲ ಅದನ್ನು ಬಲಿಷ್ಠ ಮಾಡಿ ಅವರು ನಮ್ಮಲ್ಲೇ ಜಗಳ ಹಚ್ಚು ಕೆಲಸ ಮಾಡ್ತಾರೆ ಅಂಥೇಳಿ ಇವ್ರು ಏನು ಮಾಡ್ತಾರೆ, 1916ರಲ್ಲಿ ಲಕ್ನೋ ಒಪ್ಪಂದದ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಮಂದಗಾಮಿ ಮತ್ತು ತೀವ್ರಗಾಮಿಗಳನ್ನು ಒಂದುಗೂಡಿಸುವ ಪ್ರಯತ್ನ ಮಾಡ್ತಾರೆ. ಮಂದಗಾಮಿ ಮತ್ತು ತೀವ್ರಗಾಮಿಗಳನ್ನು ಒಂದುಗೊಳಿಸುವ ಪ್ರಯತ್ನ ಲೋಕಮಾನ್ಯ ತಿಲಕ್, ಆ್ಯನಿ ಬೆಸೆಂಟ್ ಅವರ ನೇತೃತ್ವದಲ್ಲಿ ನಡೀತದೆ. ಹಾಗಾಗಿ ಇದು 1916ರಲ್ಲಿ ರೈಟ್ ಸ್ಟೇಟ್ಮೆಂಟ್. ಸೊ 1ನೇ ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್, ಗಾಂಧಿ ಇರ್ವಿನ್ ಒಪ್ಪಂದ 1936 ಅಂಥೇಳಿ ನೀಡ್ಯಾನ. ಸ್ನೇಹಿತರೆ, ಮೂಲತಃ ಇದು ಗಾಂಧೀಜಿ ಮತ್ತು ಅಂದಿನ ವೈಸರಾಯರಾದ ಲಾರ್ಡ್ ಇರ್ವಿನ್ ಅವರ ನಡುವೆ ನಡೆದ ಇದೊಂದು ಒಪ್ಪಂದ. ಇದು 5 ಮಾರ್ಚ್ 1931ರಂದು ನಡೆದಿರ್ತದೆ. ಆದ್ದರಿಂದ ಕೊಟ್ಟಿರುವ ಹೇಳಿಕೆಯಲ್ಲಿ 1930 ಅಂತ ಕೊಟ್ಟಾನ, 2ನೇ ಹೇಳಿಕೆ ರಾಂಗ್ ಆಗ್ತದೆ. ನೆಕ್ಸ್ಟ್, ಪೂನಾ ಒಪ್ಪಂದ. ಈ 2 ಸ್ಟೇಟ್ಮೆಂಟ್ ಬದಲ ಡೀಟೇಲಾಗಿ ನೋಡೋಣ. ಈ 3ನೇ ಹೇಳಿಕೆ ಏನದ, ಪೂನಾ ಒಪ್ಪಂದ 1933 ಅಂತ ಕೊಟ್ಟಾನ. ಮೂಲತಃ ಇದು 24 ಸೆಪ್ಟೆಂಬರ್ 1932ರಂದು ನಡೀತದೆ. ಆದ್ದರಿಂದ 3ನೇ ಹೇಳಿಕೆಯೂ ತಪ್ಪದ, ಕೇವಲ 1 ಮಾತ್ರ ಸರಿಯಾದ ಉತ್ತರ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು, ಲಕ್ನೋ ಒಪ್ಪಂದದ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರವಾಗಿ ನೋಡೋದಾದ್ರೆ, ಮೂಲತಃ 1916ರಲ್ಲಿ ಲಕ್ನೋ ಒಪ್ಪಂದ ಆಗ್ತದೆ. ಈ ಮೂಲಕ ಏನು ಮಾಡ್ತಾರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅನ್ನೋ 2 ಗುಂಪು ಇರ್ತಾವಲ್ಲ, 2 ಗುಂಪು ಒಂದಾಗ್ತಾವು. 2 ಗುಂಪು ಒಂದಾಗಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತೇಳಿ ಮೂಲತಃ ಕರೆಸೋತಾವು. ಹಾಗಾದರೆ ಈ 1916ರ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ ಅಂದ್ರೆ ಅಂಬಿಕಾ ಚರಣ್ ಮಜುಮ್ದಾರ್ ಅವರು ಈ 1916ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇದು ಒಂದಾಯಿತು. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಟ್ಟಿಗೆ ಬರ್ತಾವು. ಒಟ್ಟಿಗೆ ಬಂದು ಏನು ಡಿಸೈಡ್ ಮಾಡ್ತಾವು, ನಮ್ಮಲ್ಲೇ ಹೊಡೆದಾಡ್ಕೊಳ್ಳೋಣ ಬೇಡ, ನಮ್ಮಲ್ಲೇ ವೈವಿಧ್ಯತೆಯನ್ನು ಕಾಣೋಣ ಬೇಡ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಮುಸ್ಲಿಂ ಲೀಗ್ ಒಟ್ಟಿಗೆ ಬಂದು ಏನು ಮಾಡ್ತಾವೆ, ಬ್ರಿಟಿಷರ ವಿರುದ್ಧ ಸ್ವತಂತ್ರ ಕೇಳೋಣ ಅಂಥೇಳಿ ಈ ಒಂದು 1916ರಲ್ಲಿ ಡಿಸೈಡ್ ಮಾಡ್ತಾವೆ. ಯಾವ್ಯಾವು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್
ಇದು ಲಕ್ನೋ ಒಪ್ಪಂದ. ಲಕ್ನೋ ಒಪ್ಪಂದ ಇದು. ನೆಕ್ಸ್ಟ್ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕೇಳೋಣ. ಗಾಂಧಿ ಇರ್ವಿನ್ ಒಪ್ಪಂದ, ಇದಕ್ಕೆ ಗಾಂಧಿ ಇರ್ವಿನ್ ಫ್ಯಾಕ್ಟ್ ಅಂತಲೂ ಕರೀತಾರೆ. ಯಾವಾಗಾಯಿತು? 5 ಮಾರ್ಚ್ 1931. ಸ್ನೇಹಿತರೆ, ಮೂಲತಃ ಏನಾಗ್ತದ, ಗಾಂಧೀಜಿಯವರು ಕೆಲವು ಬೇಡಿಕೆಗಳನ್ನು ಲಾರ್ಡ್ ಇರ್ವಿನ್, ಅಂದಿನ ವೈಸರಾಯ ಲಾರ್ಡ್ ಇರ್ವಿನ್ ಮುಂದೆ ಇಟ್ಟಿರ್ತಾರೆ. ನೀವು ಈ ಬೇಡಿಕೆಗಳನ್ನು ಪೂರೈಸದಿದ್ದರೆ ನಾವು ಸಿವಿಲ್ ಡಿಸ್ಒಬಿಡೆನ್ಸ್ ಮೂಮೆಂಟ್, ಸವಿನಯ ಕಾಯ್ದೆಭಂಗ ಚಳುವಳಿಯನ್ನು ಮಾಡ್ತೇವೆ, ಹಮ್ಕೋತೇವೆ ಅಂಥೇಳಿ ಗಾಂಧೀಜಿ ಎಚ್ಚರಿಸಿರ್ತಾರೆ. ಆದರೆ ಲಾರ್ಡ್ ಇರ್ವಿನ್ ಅದಕ್ಕೂ ಮನೆಯಲ್ಲ. ಅದು ಮನೆಯಲ್ಲಾಗನ ಗಾಂಧೀಜಿಯವರು ಏನು ಮಾಡ್ತಾರೆ, ನಾಗರಿಕ ಅಸಹಕಾರ ಚಳುವಳಿ ಅಥವಾ ಸವಿನಯ ಕಾಯ್ದೆಭಂಗ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಸೈಮನ್ ಕಮಿಷನ್ನ ವರದಿಯಂತೆ ಇಂಗ್ಲೆಂಡಿನಲ್ಲಿ 3 ದುಂಡು ಮೇಜಿನ ಸಮ್ಮೇಳನವನ್ನು ಹಮ್ಕೋತಾರೆ. 3 ದುಂಡು ಮೇಜಿನ ಸಮ್ಮೇಳನ. 1ನೇ ದುಂಡು ಮೇಜಿನ ಸಮ್ಮೇಳನ 1930, 2ನೇ ದುಂಡು ಮೇಜಿನ ಸಮ್ಮೇಳನ 1931 ಹಾಗೂ 3ನೇ ದುಂಡು ಮೇಜಿನ ಸಮ್ಮೇಳನ 1932. ಈ ರೀತಿಯಾಗಿ 3 ದುಂಡು ಮೇಜಿನ ಸಮ್ಮೇಳನಗಳನ್ನು ಹಮ್ಮಿಕೊಳ್ಳಲಾಗಿರ್ತದೆ. ಗಾಂಧೀಜಿಯವರು ಈ ಸವಿನಯ ಕಾಯ್ದೆಭಂಗ ಚಳುವಳಿಯನ್ನು ಆರಂಭ ಮಾಡಿದ್ದರಿಂದ ಮತ್ತು ಇದೇ ವೇಳೆಯಲ್ಲಿ ದಂಡಿ ಮಾರ್ಚ್ ಅನ್ನು ಮಾಡುವ ಮೂಲಕ ಉಪ್ಪಿನ ಮೇಲೆ ಹೇರಿರುವ ನಿಷೇಧವನ್ನು ಮುರಿದಿರುವುದರಿಂದ ಏನಾಗ್ತದ, 1ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ ಯಾವ ಒಬ್ಬ ನಾಯಕನೂ ಭಾಗವಹಿಸಿರುವುದಿಲ್ಲ 1ನೇ ದುಂಡು ಮೇಜಿನ ಪರಿಷತ್ ಸಮ್ಮೇಳನದಲ್ಲಿ. ಆಗ ಅವ್ರಿಗೆ ಅನ್ನಿಸ್ತಾರೆ, ಭಾರತವನ್ನು ಪ್ರತಿನಿಧಿಸುವ ಬೃಹತ್ ಸಂಘಟನೆಯಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಬಿಟ್ಟು ಭಾರತದ ಪರವಾಗಿ ಯಾವುದೇ ನಿರ್ಣಯ ಹೆಂಗೆ ತೊಗೊಳ್ಳೋದು ಅಂಥೇಳಿ ಅವ್ರು ಏನು ಮಾಡ್ತಾರೆ, ಗಾಂಧೀಜಿಯವರನ್ನು ಕೂಡಿಸಿ ಗಾಂಧಿ ಇರ್ವಿನ್ ಒಪ್ಪಂದ ಮಾಡ್ತಾರೆ. ಗಾಂಧಿ ಇರ್ವಿನ್ ಒಪ್ಪಂದದ ಫಲಿತಾಂಶ ಏನಾಯ್ತಂದ್ರೆ, ಏನಿರ್ತಾರೆ, ಎಕ್ಸಾಮ್ಗೆ ಇಂಪಾರ್ಟೆಂಟ್. ಅವ್ರು ಏನು ಹೇಳ್ತಾರೆ, ರಾಜಕೀಯ ಉದ್ದೇಶದಿಂದ ಬಂಧಿತರಾದ ಎಲ್ಲ ಈ ಖೈದಿಗಳನ್ನು ಬಿಡುಗಡೆ ಮಾಡ್ತಾನೆ ಅಂತ ಹೇಳ್ತಾರೆ. ರಾಜಕೀಯ ಉದ್ದೇಶಕ್ಕಾಗಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿರುವಂತಹ ರಾಜಕಾರಣಿಗಳನ್ನು ಎಲ್ಲರನ್ನೂ ಬಿಡ್ತೇವೆ ಅಂತ ಒಪ್ಕೋತಾರೆ. ಆದರೆ ಇಲ್ಲಿ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರನ್ನು ಬಿಡೋದಿಲ್ಲ. ಇದು 1ನೇ ಪಾಯಿಂಟ್. ನೆಕ್ಸ್ಟ್, ಉಪ್ಪಿನ ನಿರ್ಮಾಣಕ್ಕೆ, ಉಪ್ಪು ತಯಾರಿಕೆಗೆ ಅನುಮತಿಯನ್ನು ಕೊಡ್ತಾರೆ. ಕರಾವಳಿ ಭಾಗದಲ್ಲಿ ವಾಸಿಸುವ ಜನರಿಗೆ ಸ್ವಂತ ಉಪಯೋಗಕ್ಕಾಗಿ ಉಪ್ಪನ್ನು ನಿರ್ಮಾಣ ಮಾಡುವ ಹಕ್ಕನ್ನು ನೀಡಲಾಗ್ತದೆ. ಆದರೆ ಇಲ್ಲಿ ಗಮನಿಸಬೇಕು, ವ್ಯಾಪಾರ ಮತ್ತು ವಾಣಿಜ್ಯಕ್ಕಲ್ಲ, ವ್ಯಾಪಾರದ ಉದ್ದೇಶದಿಂದ ಉಪ್ಪು ನಿರ್ಮಾಣಕ್ಕೆ ಇನ್ನೂ ನಿರ್ಬಂಧವನ್ನು ಹೇರಲಾಗಿರ್ತದೆ. ಕೇವಲ ಸ್ವಬಳಕೆಗೆ ಮಾತ್ರ ಉಪ್ಪನ್ನು ನಿರ್ಮಾಣ ಮಾಡುವ ಅಧಿಕಾರವನ್ನು ನೀಡ್ತಾರೆ. ಬದಲಾಗಿ ಏನು ಮಾಡಬೇಕು ಗಾಂಧೀಜಿಯವರು, ಇದಕ್ಕೆ ಬದಲಾಗಿ ಗಾಂಧೀಜಿಯವರು ಏನು ಮಾಡಬೇಕು, ತಾವು ಹಮ್ಮಿಕೊಂಡಿರುವ ಈ ನಾಗರಿಕ ಅಸಹಕಾರ ಚಳವಳಿ ಅಥವಾ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟನ್ನು ಕೊನೆಗೊಳಿಸಬೇಕು ಅಂತ ಈ ಒಪ್ಪಂದದ ಒಂದು ಮಾತಿರ್ತದೆ. ಅದರಂತೆ ಗಾಂಧೀಜಿಯವರು ಈ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟನ್ನು ಕೊನೆಗೊಳಿಸಿ 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸ್ತಾರೆ. 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ ಏಕೈಕ ಕಾಂಗ್ರೆಸ್ದ ಪ್ರತಿನಿಧಿ ಅಂದರೆ ಅದು ಮಹಾತ್ಮ ಗಾಂಧೀಜಿ. ಸೊ ಈ ಒಂದು 2ನೇ ದುಂಡು ಮೇಜಿನ ಪರಿಷತ್ತು ವಿಫಲ ಆಗೋಣ ಮತ್ತು ಗಾಂಧೀಜಿ ಹೊಳ್ಳಿ ಬಂದು ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟನ್ನು ಹಮ್ಮಿಕೊಳ್ಳೋರ್ತಾರೆ. ಬರುತ್ತಿದ್ದಂತೆ ಗಾಂಧೀಜಿಯವರನ್ನು ಅರೆಸ್ಟ್ ಮಾಡಲಾಗ್ತದೆ. ನೆಕ್ಸ್ಟ್ 1932ರಲ್ಲಿ 3ನೇ ದುಂಡು ಮೇಜಿನ ಪರಿಷತ್ ಸಮ್ಮೇಳನ ಆಗ್ತದೆ. ಅಲ್ಲಿ ಏನು ಮಾಡ್ತಾನೆ, ಅಂದಿನ ಪ್ರಧಾನಿಯಾದ ರಾಮ್ಸೆ ಮೆಕ್ಡೊನಾಲ್ಡ್ ಏನು ಮಾಡ್ತಾನೆ, ಕಮ್ಯುನಲ್ ಅವಾರ್ಡ್ಗೆ ಏನಂತಾರೆ, ಕೋಮು ತೀರ್ಪನ್ನು ಹೊರಡಿಸ್ತಾರೆ. ಯಾವಾಗ ಹೊರಡಿಸ್ತಾರೆ ಕೋಮು ತೀರ್ಪು ಅಂತ ಕರಿತೀವಿ. ಕಮ್ಯುನಲ್ ಅವಾರ್ಡ್ 1932 ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಹೊರಡಿಸ್ತಾರೆ.
ಇದಕ್ಕೆ ಪ್ರತಿಯಾಗಿ ಇದು ಏನು ಹೇಳ್ತದ ಕೋಮು ಅವಾರ್ಡು, ದಲಿತರಿಗೆ ಅಥವಾ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕ ಮತದಾನ ಪದ್ಧತಿಯನ್ನು, ಡಿಪ್ರೆಸ್ಡ್ ಕ್ಲಾಸ್ದವ್ರಿಗೆ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ವಿಸ್ತರಣೆ ಮಾಡ್ತಾರೆ. ಯಾವ ರೀತಿ 1909ರಲ್ಲಿ ಮಾರ್ಲಿಮೆಂಟೋ ಕಾಯ್ದೆಯ ಅನುಸಾರವಾಗಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ನೀಡಲಾಗಿರುತ್ತದೆಯೋ ಅದೇ ತರಹದ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ಈ ಒಂದು ಕೋಮು ತೀರ್ಪಿನ ಮೂಲಕ ರಾಮ್ಸೆ ಮೆಕ್ಡೊನಾಲ್ಡ್ ಅವರು ಡಿಪ್ರೆಸ್ಡ್ ಕ್ಲಾಸ್ದವರಿಗೆ ನೀಡ್ತಾರೆ, ದಲಿತರಿಗೆ ನೀಡ್ತಾರೆ. ಇದರಿಂದ ಮನನೊಂದು ಗಾಂಧೀಜಿಯವರು ಏನು ಮಾಡ್ತಾರೆ, ಮೊದಲೇ ಅವರು ಪುಣೆಯ ಎರವಡ ಜೈಲಿನಲ್ಲಿರ್ತಾರೆ, ಎರವಡ ಸೆರೆಮನೆಯಲ್ಲಿರ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಅವರು ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ. ಎಲ್ಲಿ ಪುಣೆಯ ಎರವಡ ಜೈಲಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಕೋಮು ತೀರ್ಪಿನ ನಂತರ, ಕೋಮು ತೀರ್ಪಿನ ಪ್ರತಿಫಲವಾಗಿ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೋತಾರೆ. ಕೊನೆಗೆ 1932ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ಮಾತುಕತೆಯಾಗಿ ಪೂನಾ ಒಪ್ಪಂದ ಆಗ್ತದ. ಗಾಂಧೀಜಿಯವರು ಸೆರೆಮನೆಯಲ್ಲಿರುವ ಕಾರಣ ಗಾಂಧೀಜಿಯವರ ಪರವಾಗಿ ಈ ಪುಣೆ ಒಪ್ಪಂದಕ್ಕೆ ಮದನ್ ಮೋಹನ್ ಮಾಳವೀಯ ಅವರು ಸೈನ್ ಹಾಕ್ತಾರೆ. ಮೂಲತಃ ಈ ಪುಣೆ ಒಪ್ಪಂದ 24 ಸೆಪ್ಟೆಂಬರ್ 1932ರಂದು ಆಗ್ತದೆ. 1932. ಸೊ ಇದಷ್ಟು ಲಕ್ನೋ ಒಪ್ಪಂದ, ಗಾಂಧಿ ಇರ್ವಿನ್ ಒಪ್ಪಂದ, ಪುಣೆ ಒಪ್ಪಂದ. ಇಲ್ಲಿ ಇನ್ನೊಂದು ಸ್ವಲ್ಪ ನಮ್ಗೆ ಏನು ಕೇಳ್ಬೋದು ಅಂದ್ರೆ ಸ್ನೇಹಿತರೆ, ಈ ಒಂದು ಕಾಲಘಟ್ಟದಲ್ಲಿ ಹಲವಾರು ಘಟನಾವಳಿಗಳಾಗ್ತವೆ. ಆ ಘಟನಾವಳಿಗಳ ಕಾಲಾನುಕ್ರಮವನ್ನು ಕೇಳ್ಬೋದು. ಲಕ್ನೋ ಒಪ್ಪಂದ ಕೇಳ್ಯಾನಿಲ್ಲಿ. ಲಕ್ನೋ ಒಪ್ಪಂದ 1916. ದಂಡಿ ಸತ್ಯಾಗ್ರಹ ಯಾವಾಗ ಆಯಿತು ಅಂದ್ರೆ 1930. ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ಆಯಿತು? 1931 ಮಾರ್ಚ್. ಇದು ಗಾಂಧಿ ಇರ್ವಿನ್ ಒಪ್ಪಂದ. ದುಂಡು ಮೇಜಿನ ಪರಿಷತ್ತುಗಳು ಆಗಲೇ ಹೇಳಿದ ಹಾಗೆ, ಒಂದನೇ ದುಂಡು ಮೇಜಿನ ಪರಿಷತ್ತು 1930, ಎರಡನೇದು 1931, ಮೂರನೇದು 1932. ಇದು ದುಂಡು ಮೇಜಿನ ಪರಿಷತ್ತುಗಳು. ಕೋಮುವಾರು ತೀರ್ಪು ಯಾವಾಗ ಬಂತು? ಕೋಮುವಾರು ತೀರ್ಪು ಇದನ್ನೇನಂತ ಕರಿತೀವಿ ನಾವು? ಕಮ್ಯುನಲ್ ಅವಾರ್ಡ್. ಮೂಲತಃ ಇದು ಆಗಸ್ಟ್ 1932ರಂದು ಬಂತು. ಇದೇ ಸಂದರ್ಭದಲ್ಲಿ ರಾಮ್ಸೆ ಮೆಕ್ಡೊನಾಲ್ಡ್ ಅವರು ಶ್ವೇತಪತ್ರವನ್ನು ಹೊರಡಿಸಿರ್ತಾರೆ. 3 ದುಂಡು ಮೇಜಿನ ಪರಿಷತ್ತುಗಳ ನಂತರ ಶ್ವೇತಪತ್ರವನ್ನು ಹೊರಡಿಸ್ತಾರೆ. ಈ 3ನೇ ದುಂಡು ಮೇಜಿನ ಪರಿಷತ್ತು ಅಥವಾ ಈ 3 ದುಂಡು ಮೇಜಿನ ಪರಿಷತ್ತಿನ ಪ್ರತಿಫಲವಾಗಿ 1935ರ ಭಾರತ ಸರ್ಕಾರ ಕಾಯ್ದೆ ಬರ್ತದೆ. ಆ ಕಾಯ್ದೆಯಲ್ಲಿ ಹಲವಾರು ವಿಚಾರಗಳನ್ನು ಈ ದುಂಡು ಮೇಜಿನ ಪರಿಷತ್ತಿನಿಂದ ಆ್ಯಡ್ ಮಾಡಿರ್ತಾರೆ. ಪುನಃ ಒಪ್ಪಂದ ಸೆಪ್ಟೆಂಬರ್ 1932. ಈ ರೀತಿಯಾಗಿ ಕ್ರೊನಾಲಜಿನೂ ಕೇಳ್ಬೋದು. ಸೊ ಅದಕ್ಕೆ ಎಲ್ಲ ಆ್ಯಂಗಲ್ದಿಂದ ತಯಾರಾಗುವುದು ಅತ್ಯುತ್ತಮ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಇದೆ, 88ನೇ ಪ್ರಶ್ನೆ. ವಿದ್ವತ್ಪೂರ್ಣ ಸಂಶೋಧನಾ ಲೇಖನಗಳು, ಪ್ರಕಟಿತ ಜರ್ನಲ್ಗಳು ರಾಷ್ಟ್ರಾದ್ಯಂತ ಒದಗಿಸುವ ಗುರಿ ಇರುವ ಯೋಜನೆಗೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದ್ದು. ಈ ಯೋಜನೆಯನ್ನು ಹೆಸರಿಸಿ. ಸ್ನೇಹಿತರೆ, ಮೂಲತಃ ಇದು 2023-24ನೇ ಸಾಲಿನ ಪ್ರಚಲಿತ ವಿದ್ಯಮಾನ. ಆದ್ದರಿಂದ ಈ ವರ್ಷ ಆಗಿರ್ಬೋದು, ಇನ್ನು ಮುಂಬರುವ ಯಾವುದೇ ಪರೀಕ್ಷೆಗೆ ಇದು ಪ್ರಸ್ತುತ ಅಲ್ಲ. ಸೊ ನೇರವಾಗಿ ಉತ್ತರ ನೋಡೋಣ ಅಂದ್ರೆ ಇದು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್. ಏನು ಹೇಳ್ತಿತ್ತು ಈ ಯೋಜನೆ ಅಂದ್ರೆ, ದೇಶದಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ವಿಜ್ಞಾನಿಗಳಿಗೆ, ದೇಶದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ವಿಜ್ಞಾನಿಗಳಿಗೆ ಜಾಗತಿಕವಾಗಿ ಏನು ಬರ್ತಾವಲ್ಲ ಮ್ಯಾಗ್ಝಿನ್ಸ್, ಗ್ಲೋಬಲ್ ಮ್ಯಾಗ್ಝಿನ್ಸ್ ಅಂತೇಳಿ ಕರಿತೀವಿ ನಾವು. ಜಾಗತಿಕವಾಗಿ ಬರುವಂತಹ ಮ್ಯಾಗ್ಝಿನ್ಸ್ ಆಗಿರ್ಬೋದು, ಜರ್ನಲ್ಸ್ಗಳಾಗಿರ್ಬೋದು, ಅಥವಾ ಶೈಕ್ಷಣಿಕ ಈ ದತ್ತಾಂಶಗಳಾಗಿರ್ಬೋದು, ಎಲ್ಲರಿಗೂ ಉಚಿತವಾಗಿ ಲಭ್ಯವಾಗುವಂತೆ ಮಾಡುವುದೇ ಇದು ಒಂದು ನೇಷನ್ ಒಂದು ಸಬ್ಸ್ಕ್ರಿಪ್ಷನ್. ಅಂದರೆ ಇಷ್ಟೇ, ಒಂದು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ಎಲ್ಲರಿಗೂ ಲಭ್ಯವಾಗೋದು.
ಯಾವ ರೀತಿ ನಾವು ಹಾಟ್ಸ್ಟಾರ್ದಾಗ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಇಬ್ಬರು 3 ಜನ ನೋಡ್ತೀವಲ್ಲ, ಅದೇ ರೀತಿಯಾಗಿ ಈ ಮ್ಯಾಗ್ಝಿನ್ಸ್ಗಳದ್ದು ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಎಲ್ಲ ದೇಶದ ವ್ಯಾಪಿ ಲಭ್ಯವಾಗುವಂಥ ಒಂದು ಯೋಜನೆ ಇದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 89ನೇ ಪ್ರಶ್ನೆ. ಕೆಳಗಿನ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಆರಂಭದಿಂದ ಕ್ರಮವಾಗಿ ಬರುವಂತೆ ಉತ್ತರವನ್ನು ಆಯ್ಕೆ ಮಾಡಿ ಅಂತೇಳಿ ಕೇಳ್ಯಾನ. ಎಸ್.ಆರ್. ಬೊಮ್ಮಾಯಿ, ಜೆ.ಎಚ್. ಪಟೇಲ್, ರಾಮಕೃಷ್ಣ ಹೆಗಡೆ, ಬಿ.ಡಿ. ಜತ್ತಿ. ಸ್ನೇಹಿತರೆ, ಇಲ್ಲೊಂದು ಲಕ್ಷ ಇಡಬೇಕು. ಒಂದನೇ ಹೇಳಿಕೆ ಎಸ್.ಆರ್. ಬೊಮ್ಮಾಯಿ ಅಂತ ಕೇಳ್ಯಾನ. ನಾವು ಪಾಲಿಟಿಯಲ್ಲಿ ಎಸ್.ಆರ್. ಬೊಮ್ಮಾಯಿ ಪ್ರಕರಣ 1989 ಅಂತ ಓದ್ತೀವಿ. ಅದನ್ನಿಷ್ಟೇ ನೆನಪಿಡ್ರಿ, ಇವರು ಮೊದಲು ಆಗಕ್ಕೆ ಸಾಧ್ಯ ಇಲ್ಲ. ಬಿ.ಡಿ. ಜತ್ತಿ, ರಾಮಕೃಷ್ಣ ಹೆಗಡೆ, ಜೆ.ಎಚ್. ಪಟೇಲ್. ಸ್ನೇಹಿತರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು, ಇಲ್ಲಿಯವರೆಗಾದ ಮುಖ್ಯಮಂತ್ರಿಗಳನ್ನು ಸ್ವಲ್ಪ ವಿವರವಾಗಿ ನೋಡೋದಾದ್ರೆ, ಸ್ವತಂತ್ರ ಬಂದ ಸಂದರ್ಭದಲ್ಲಿ 1947ರಿಂದ 1952ರವರೆಗೆ ಸ್ವತಂತ್ರ ಭಾರತದ ಈ ಅಂದಿನ ಹಳೆಯ ಮೈಸೂರು ಪ್ರಾಂತ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಯಾರು ಸೇವೆ ಸಲ್ಲಿಸಿದ್ರೆ ಅವರು ಕೆ. ಚೆಂಗಲ್ರಾಯ್ ರೆಡ್ಡಿ. 1947ರಿಂದ 52. ಅವರಾದ ನಂತರ ಕೆಂಗಲ್ ಹನುಮಂತಯ್ಯನವರು ಬರ್ತಾರೆ. ಕೆಂಗಲ್ ಹನುಮಂತಯ್ಯನವರು ಇವರು ಅದಕ್ಕೆ ಫೇಮಸ್ ಅದಾರಂದ್ರೆ ವಿಧಾನಸಭೆಯ ನಿರ್ಮಾತೃಗಳು ಇವರು. ಪ್ರಸ್ತುತ ವಿಧಾನಸಭೆ ಯಾರ ರಚನೆ ಅಂದರೆ ಯಾರು ನಿರ್ಮಾಣ ಮಾಡಿದರು ಅಂದರೆ ಕೆಂಗಲ್ ಹನುಮಂತಯ್ಯನವರು. ಇವರಾದ ನಂತರ ಕಡಿದಾಳ ಮಂಜಪ್ಪ ಅಂತ ಬರ್ತಾರೆ. ಕಡಿದಾಳ ಮಂಜಪ್ಪ 1956ರಲ್ಲಿ. ಸೊ ಇದಷ್ಟು 1947 ಹಿಡಿದು 1956. ಇನ್ನು ಕರ್ನಾಟಕ ಅಥವಾ ಮೈಸೂರು ಸಾಮ್ರಾಜ್ಯ ಏಕೀಕರಣಗೊಂಡಿರಲಿಲ್ಲ. ಅಂದಿನ ಹಳೆ ಮೈಸೂರದ ಮುಖ್ಯಮಂತ್ರಿಗಳು ಇವರು, ಹಳೆ ಮೈಸೂರು ಪ್ರಾಂತ್ಯದ ಮುಖ್ಯಮಂತ್ರಿಗಳು. ಯಾವಾಗ 1956ರಲ್ಲಿ ಭಾಷಾವಾರು ಆಧಾರದ ಮೇಲೆ ವಿಶಾಲ ಮೈಸೂರು ಸಾಮ್ರಾಜ್ಯ ನಿರ್ಮಾಣವಾಯಿತು. ವಿಶಾಲ ಮೈಸೂರು ಸಾಮ್ರಾಜ್ಯ ಕನ್ನಡ ಮಾತಾಡುವ ಬೇರೆ ಬೇರೆ ಪ್ರಾಂತ್ಯಗಳು ಒಟ್ಟಿಗೆ ಬಂದು ಮೈಸೂರು ಸಾಮ್ರಾಜ್ಯ ಅಥವಾ ವಿಶಾಲ ಮೈಸೂರು ಸಾಮ್ರಾಜ್ಯ ನಿರ್ಮಾಣವಾಯಿತು 1956ರಲ್ಲಿ. ಆಗ ಅಂದಿನ ಮುಖ್ಯಮಂತ್ರಿ ಯಾರಂದ್ರೆ 1956 ಹಿಡಿದು 1958ರವರೆಗೆ ಎಸ್. ನಿಜಲಿಂಗಪ್ಪನವರು. ಹಾಗಾದರೆ ಏಕೀಕರಣಗೊಂಡ ಮೊದಲ ವಿಶಾಲ ಮೈಸೂರು ಸಾಮ್ರಾಜ್ಯದ ಮುಖ್ಯಮಂತ್ರಿ ಯಾರಂದ್ರೆ ಅವರು ಎಸ್. ನಿಜಲಿಂಗಪ್ಪನವರು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಗಮನ ಇಡಬೇಕು. ಮೈಸೂರು ಯಾಕೆ ಅಲ್ಲತ್ತೀನಂದ್ರೆ, ಈ ಮೈಸೂರು ಸಾಮ್ರಾಜ್ಯಕ್ಕೆ ಇನ್ನೂ ಕರ್ನಾಟಕ ಎಂಬ ಹೆಸರು ಬಂದಿರಲಿಲ್ಲ. ಅದು 1 ನವೆಂಬರ್ 1973ರಂದು ಈ ವಿಶಾಲ ಮೈಸೂರು ಸಾಮ್ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಹೆಸರು ಕೊಡ್ತಾರೆ. ಕರ್ನಾಟಕ ಅಂತೇಳಿ ಹೆಸರಿಡ್ತಾರೆ. ಆವಾಗ ಮುಖ್ಯಮಂತ್ರಿ ಯಾರಿದ್ರಂದ್ರೆ ಅವರು ಡಿ. ದೇವರಾಜ್ ಅರಸ್ ಅವರು ಇರ್ತಾರೆ. ಸೊ ಈಗ ಯಾರ್ಯಾರು ನೋಡಿದೆವು, ಮೊಟ್ಟ ಮೊದಲ ಸ್ವತಂತ್ರ ಭಾರತದಲ್ಲಿ ಮೊದಲ ಮೈಸೂರು ಸಾಮ್ರಾಜ್ಯದ ಮುಖ್ಯಮಂತ್ರಿ ಯಾರಂದ್ರೆ ಕೆ. ಚೆಂಗಲ್ರಾಯ್ ರೆಡ್ಡಿ. ವಿಶಾಲ ಮೈಸೂರು ಸಾಮ್ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಥವಾ ಏಕೀಕರಣಗೊಂಡ ಮೊದಲ ಈ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂದರೆ ಎಸ್. ನಿಜಲಿಂಗಪ್ಪ. ಮೈಸೂರು ಸಾಮ್ರಾಜ್ಯವನ್ನು ಕರ್ನಾಟಕ ಎಂದು ಹೆಸರು ಮರುನಾಮಕರಣ ಮಾಡಿದ ನಂತರ ಮೊದಲ ಮುಖ್ಯಮಂತ್ರಿ ಯಾರಂದ್ರೆ ಡಿ. ದೇವರಾಜ್ ಅರಸ್. ನೆಕ್ಸ್ಟ್ ಇಲ್ಲಿ 1956ರಿಂದ 58 ಎಸ್. ನಿಜಲಿಂಗಪ್ಪ ಅಂತ ಹೇಳಿದೆವು. ಈಗ 1958ರಿಂದ 1962 ಬಿ. ಡಿ. ಜತ್ತಿ ಅವ್ರು ಬರ್ತಾರೆ. ಬಿ. ಡಿ. ಜತ್ತಿ ಬರ್ತಾರೆ. ಅದು ಆಗೋಣ 1968ರಿಂದ 71. 1968 71 ವೀರೇಂದ್ರ ಪಾಟೀಲ್ ಬರ್ತಾರೆ. ಸ್ನೇಹಿತರೆ, ಇಲ್ಲಿ ನೆನಪಾಗ್ಬೋದು ನಿಮಗೆ, ಮೊನ್ನೆ ದಿವಸ ರಾಷ್ಟ್ರಪತಿ ಆಡಳಿತವನ್ನು ನೋಡುತ್ತಿದ್ವಿ. 356ನೇ ಆರ್ಟಿಕಲ್ ಅಡಿ ದೇಶದ ವಿವಿಧ ರಾಜ್ಯಗಳಲ್ಲಿ ಸಾಂವಿಧಾನಿಕ ಯಂತ್ರ ಕುಸಿದಾಗ
ರಾಷ್ಟ್ರಪತಿಯವರು ಆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ ಅಂತೇಳಿ. ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಆರು ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿದೆ ಅಂತ ನೋಡಿದೆವು. ಮೊದಲ ಬಾರಿ ಯಾವಾಗಂದರೆ 1971 ಆವಾಗ ಮುಖ್ಯಮಂತ್ರಿ ಯಾರಿರ್ತಾರೆ ಅಂದರೆ ವೀರೇಂದ್ರ ಪಾಟೀಲ್ ಅವರು ಇರ್ತಾರೆ. ಸೊ ಇಲ್ಲಿ ಒಂದು ಗಮನಿಸಬೇಕು, ವೀರೇಂದ್ರ ಪಾಟೀಲ್ ಅವರು ಆಡಳಿತದಲ್ಲಿದ್ದಾಗ ಮೊದಲ ಬಾರಿ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಘೋಷಿಸಲಾಯಿತು. ಸೊ ವೀರೇಂದ್ರ ಪಾಟೀಲ್ ಆದ ನಂತರ ಯಾರು ಬರ್ತಾರೆ? ದೇವರಾಜ ಅರಸು ಅವರು ಬರ್ತಾರೆ. ತಿಳಿಯಿತು. 1968ರಿಂದ 71ರವರೆಗೆ ವೀರೇಂದ್ರ ಪಾಟೀಲ್ ಇರ್ತಾರೆ. 1972ರಿಂದ 77ರವರೆಗೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ಇವರ ಕಾಲದಲ್ಲೂ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿತ್ತು, ದೇವರಾಜ ಅರಸರ ಕಾಲದಲ್ಲಿ. ಆದರೆ 2ನೇ ಬಾರಿಗೆ ಹೇರಲಾಗಿತ್ತು. ಸೊ ಇಲ್ಲಿ ಒಂದು ನೆನಪಿಡಬೇಕು, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಆಡಳಿತವನ್ನು ಹೇರಿದಾಗ ಅಂದಿನ ಮುಖ್ಯಮಂತ್ರಿ ಯಾರಿದ್ದರು ಅಂದರೆ ಅದು ವೀರೇಂದ್ರ ಪಾಟೀಲ್. ದೇವರಾಜ ಅರಸರು 72ರಿಂದ 77ರವರೆಗೆ ಆಳ್ವಿಕೆಯನ್ನು ಸಲ್ಲಿಸ್ತಾರೆ. ನೆಕ್ಸ್ಟ್ ಬಾರಿನೂ ಅವರೇ ಆಯ್ಕೆಯಾಗಿ ಬಂದು 1978ರಿಂದ 1980ರವರೆಗೆ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇದು ಇಷ್ಟ ಆಯಿತು. ನೆಕ್ಸ್ಟ್ ಯಾರು ಬರ್ತಾರೆ? ರಾಮಕೃಷ್ಣ ಹೆಗಡೆ. 1983ರಿಂದ 88ರವರೆಗೆ 1983ರಿಂದ 88ರವರೆಗೆ ರಾಮಕೃಷ್ಣ ಹೆಗಡೆ. ಕರ್ನಾಟಕದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಅಂಥೇಳಿ ನಾವು ರಾಮಕೃಷ್ಣ ಹೆಗಡೆಯವರನ್ನು ಕರಿತೇವೆ. ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ. ಮೂಲತಃ ಇವರು ಜನತಾ ಪಕ್ಷವನ್ನು ಪ್ರತಿನಿಧಿಸ್ತಿದ್ರು. ಜನತಾ ಪಕ್ಷ. ಈ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಪಂಚಾಯತ್ ರಾಜ್ಯವನ್ನು ಬಲಪಡಿಸುವ ಕಾರ್ಯವನ್ನು ಮಾಡ್ತಾರೆ ಇವರು. ಪಂಚಾಯತ್ ರಾಜ್ಯವನ್ನು ಬಲಪಡಿಸುವ ಕಾರ್ಯ ಅಬ್ದುಲ್ ನಜೀರ್ ಸಾಹಿಬ್ ಅವರ ಒಂದು ಸಲಹೆ ಮೇರೆಗೆ ಅವರೊಂದಿಗೆ ಸೇರಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸುವ ಕಾರ್ಯವನ್ನು ಯಾರು ಮಾಡಿದ್ರು ಅಂದರೆ ರಾಮಕೃಷ್ಣ ಹೆಗಡೆ. ಸೊ ಸ್ನೇಹಿತರೆ, ರಾಮಕೃಷ್ಣ ಹೆಗಡೆ ಆದ ನಂತರ SR ಬೊಮ್ಮಾಯಿ ಬರ್ತಾರೆ. ಬಸವರಾಜ ಬೊಮ್ಮಾಯಿ ಅಲ್ಲ, SR ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ ಅವರ ತಂದೆ SR ಬೊಮ್ಮಾಯಿ ಬರ್ತಾರೆ. SR ಬೊಮ್ಮಾಯಿ ನಂತರ JH ಪಟೇಲ್ ಬರ್ತಾರೆ. JH ಪಟೇಲ್. ಮೂಲತಃ ಇವರು ಈ JH ಪಟೇಲ್ ಅವರು ಮೊದಲ ಬಾರಿಗೆ 1996ರಿಂದ 1999ರವರೆಗೆ ಸೇವೆ ಸಲ್ಲಿಸ್ತಾರೆ. ಸೊ ಇದಷ್ಟು ಈ ಒಂದು ಕೊಟ್ಟಿರುವ ಪ್ರಶ್ನೆಯಲ್ಲಿ 4 ಜನ ಮುಖ್ಯಮಂತ್ರಿಗಳ ಕಾಲಾನುಕ್ರಮವಾಗಿ ಸೇರಿಸಿ ಅಥವಾ ಅರೇಂಜ್ ಮಾಡಿರಿ ಅಂತ ಕೊಟ್ಟಾರಲ್ಲ ಅದು. ಸೊ ಒಟ್ಟಿನಲ್ಲಿ ಮೊದಲು ಯಾರು ಬಂದರು? BD ಜತ್ತಿ ಅವರು ಬಂದರು. ಮೊದಲ BD ಜತ್ತಿ. ನೆಕ್ಸ್ಟ್ ಯಾರು ಬಂದರು? ನೆಕ್ಸ್ಟ್ ರಾಮಕೃಷ್ಣ ಹೆಗಡೆ. ನೆಕ್ಸ್ಟ್ ಯಾರು ಬಂದರು? SR ಬೊಮ್ಮಾಯಿ. ಕೊನೆಗೆ JH ಪಟೇಲ್. ಈ ರೀತಿಯಾಗಿ ಬಂದರು. ಇವರ ಜೊತೆಗೆ ಇನ್ನೂ ಹಲವಾರು ವಿಷಯಗಳನ್ನು, ಇನ್ನೂ ಹಲವಾರು ಮುಖ್ಯಮಂತ್ರಿಗಳನ್ನು ನೋಡಿದೆವು. ಇನ್ನೂ ಒಂದು ಸ್ವಲ್ಪ ನೋಡೋದು, ಯಾರ ಕಾಲಘಟ್ಟದಲ್ಲಿ ಯಾವ ಘಟನಾವಳಿಗಳು ಸಂಭವಿಸೋದು ಅಂದ್ರೆ, ಈ ದೇವರಾಜ ಅರಸು ಅವರ ಸಂದರ್ಭದಲ್ಲಿ ಒಂದು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡ್ತಾರೆ. ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡ್ತಾರೆ. ಯಾರ ನೇತೃತ್ವದಲ್ಲಿ? ಹಾವನೂರು ಆಯೋಗ ಅಂತೇಳಿ ನಾವು ಕರಿತೇವೆ. ಹಾವನೂರು ಆಯೋಗ. ಸಾಮಾನ್ಯವಾಗಿ ಕೇಳ್ಬೋದು, ದೇವರಾಜ ಅರಸು ಅವರು ರಚನೆ ಮಾಡಿದ ಹಾವನೂರು ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ? ಹಿಂದುಳಿದ ವರ್ಗಗಳ ಆಯೋಗ. ಹಿಂದುಳಿದ ವರ್ಗಗಳ ಪರವಾಗಿ ವರದಿಯನ್ನು ಸಲ್ಲಿಸಲು ಈ ಒಂದು ಹಾವನೂರು ಆಯೋಗವನ್ನು ರಚನೆ ಮಾಡಲಾಗಿತ್ತು. ಸೊ ಇದಷ್ಟು. ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಯಾರು? ರಾಮಕೃಷ್ಣ ಹೆಗಡೆ 1983ರಲ್ಲಿ. ಅವರೇನು ಮಾಡಿದ್ರು? ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸುವ ಕಾರ್ಯವನ್ನು ಮಾಡಿದ್ರು. ಇಲ್ಲಿಯವರೆಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಪ್ರಧಾನಮಂತ್ರಿಯಾದ ಏಕೈಕ ವ್ಯಕ್ತಿ ಯಾರಂದ್ರೆ ಅವರು HD ದೇವೇಗೌಡ. HD ದೇವೇಗೌಡರು. ಏನು ಹೇಳಿದೆವು? ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಪ್ರಧಾನಮಂತ್ರಿಯಾದ ಕೀರ್ತಿ HD ದೇವೇಗೌಡರು ಸಲ್ಲುತ್ತದೆ.
ಇಲ್ಲಿಯವರೆಗೆ ತಂದೆ ಮತ್ತು ಮಗ ಇಬ್ಬರೂ CM ಆದ ವ್ಯಕ್ತಿಗಳು ಯಾರು ಅಂದ್ರೆ HD ದೇವೇಗೌಡ ಮತ್ತು HD ಕುಮಾರಸ್ವಾಮಿ. ಒಂದು ಕಡೆ SR ಬೊಮ್ಮಾಯಿ ಮತ್ತು ಬಸವರಾಜ ಬೊಮ್ಮಾಯಿ. ಈ ಇಬ್ಬರು ಮಾತ್ರ ಅಪ್ಪ ಮಕ್ಕಳು ಇಬ್ಬರೂ ಮುಖ್ಯಮಂತ್ರಿ ಆದವರು. ಇನ್ನೊಂದಿಲ್ಲಿ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೀರ್ತಿ ಯಾರಿಗೆ ಹೋತು ಅಂದ್ರೆ ಅದು BS ಯಡಿಯೂರಪ್ಪನವರಿಗೆ. ಒಟ್ಟು 4 ಬಾರಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ಯಾರ ಮುಖ್ಯಮಂತ್ರಿಯಾಗಿ. ಇನ್ನೊಂದು ಕೇಳ್ಬೋದು ಇಲ್ಲಿ, ಅತಿ ಹೆಚ್ಚು ವರ್ಷಗಳ ಕಾಲ ಅತಿ ದೀರ್ಘಾವಧಿಯವರೆಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಯಾರಿಗೆ ಅಂದರೆ ಅದು ಶ್ರೀಯುತ ಸಿದ್ದರಾಮಯ್ಯನವರು. ಒಟ್ಟು 8 ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥವರು. ಇವರು ಹೋದ ವರ್ಷವೇ ದೇವರಾಜ ಅರಸು ಅವರ ದೇವರಾಜ ಅರಸು ಅವರು 7 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಾರೆ. ಅದನ್ನು ಮೀರಿ ಇವರು 8 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಕೀರ್ತಿ ಸಿದ್ದರಾಮಯ್ಯನವರಿಗೆ ಹೋಗ್ತದೆ. ಪ್ರಸ್ತುತ ಯಾರಿದ್ದಾರೆ? DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳು. ಸೊ ಇದಷ್ಟು ಈ 3ನೇ ಪ್ರಶ್ನೆಗೆ ಮಾಹಿತಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ. ಸೊ ಹಾಗಾದರೆ ಆನ್ಸರ್ ನೋಡೋಣ. ಆನ್ಸರ್ ಡಿ ಮೊದಲಾಗಬೇಕು. ಸೊ ಡಿ ಇಲ್ಲದ. ಸೊ ಡಿ ಒಂದು ಗೊತ್ತಿತ್ತಂದ್ರೆ ನೇರವಾಗಿ ಆನ್ಸರ್ಗೆ ಹೋಗ್ಬೋದು. ನೋಡ್ಲಿಕ್ಕೆ ಈ ಕ್ವಶನ ಟಫ್ ಅನ್ನಿಸ್ತದೆ. ನಮಗೆ ಎಲ್ಲರೇ ಗೊತ್ತಿರ್ತದೆ BD ಜತ್ತಿಯವರು ಮೊದಲು ಇರಬೇಕು ಅಂಥೇಳಿ. ಅದು ಒಂದು ಗೊತ್ತಿತ್ತ ನೇರವಾಗಿ ಆನ್ಸರ್ಗೆ ಹೋಗ್ಬೋದು. ಸೊ ನೆಕ್ಸ್ಟ್ ಕ್ವಶನ, ಬ್ರಿಕ್ಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುವು? 16ನೇ ಬ್ರಿಕ್ಸ್ ಶೃಂಗಸಭೆ ರಷ್ಯಾದಲ್ಲಿ ನಡೆಯಿತು ಮತ್ತು ಭಾರತದಿಂದ ಪ್ರಧಾನಿ ಮೋದಿಯವರು ಭಾಗವಹಿಸಿದ್ದರು. 2006ರಲ್ಲಿ ಬ್ರಿಕ್ಸ್ ಸ್ಥಾಪನೆಯಾಯಿತು ಮತ್ತು ಭಾರತ ಇದರ ಸಂಸ್ಥಾಪಕ ಸದಸ್ಯ ರಾಷ್ಟ್ರವಾಗಿತ್ತು. 16ನೇ ಬ್ರಿಕ್ಸ್ ಶೃಂಗಸಭೆ ವೇಳೆ ಒಟ್ಟು 10 ಸದಸ್ಯ ರಾಷ್ಟ್ರಗಳಿದ್ದವು. ದಕ್ಷಿಣ ಆಫ್ರಿಕಾ ಬ್ರಿಕ್ಗೆ 5ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿತು. ಇರಾನ್, ಈಜಿಪ್ಟ್, ಇಥಿಯೋಪಿಯಾ, ಮಲೇಷಿಯಾ, ಬ್ರೆಜಿಲ್ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು. ಇವುಗಳನ್ನು ಆಧಾರವಾಗಿ ಕೋಡ್ಗಳನ್ನು ಕೊಟ್ಟಿದ್ದಾರೆ. A ಮತ್ತು D ಮಾತ್ರ, C ಮಾತ್ರ, D ಮಾತ್ರ, B ಮಾತ್ರ ಅಂಥೇಳಿ. ಸ್ನೇಹಿತರಲ್ಲಿ ಈ ಪ್ರಶ್ನೆಗೆ ಮೊದಲ ಹೇಳಿಕೆಯನ್ನು ನೋಡೋಣ. 16ನೇ ಬ್ರಿಕ್ಸ್ ಶೃಂಗಸಭೆ ರಷ್ಯಾದಲ್ಲಿ ನಡೆಯಿತು ಮತ್ತು ಭಾರತದಿಂದ ಪ್ರಧಾನಿ ಮೋದಿಯವರು ಭಾಗವಹಿಸಿದ್ದರು. ಎಸ್ ಸ್ನೇಹಿತರೆ, 16ನೇ ಬ್ರಿಕ್ಸ್ ಶೃಂಗಸಭೆ ರಷ್ಯಾದ ಕಜಾನ್ನಲ್ಲಿ ನಡೀತದೆ. ಅದಕ್ಕೆ ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಭಾಗವಹಿಸಿರ್ತಾರೆ. ಇದು ಸರಿಯಾದಂಥ ಹೇಳಿಕೆ ಅದ. ನೆಕ್ಸ್ಟ್ 2ನೇ ಹೇಳಿಕೆ 2006ರಲ್ಲಿ ಬ್ರಿಕ್ಸ್ ಸ್ಥಾಪನೆಯಾಯಿತು ಅಂತೇಳಿ ಕೊಟ್ಟಾನ. ನೆಕ್ಸ್ಟ್ ಏನಂದ್ರೆ ಭಾರತ ಇದರ ಸಂಸ್ಥಾಪಕ ರಾಷ್ಟ್ರವಾಗಿತ್ತು. ಸ್ನೇಹಿತರೆ, ಬ್ರಿಕ್ಸ್ ಬಗ್ಗೆ ವಿವರವಾಗಿ ನೋಡೋಣ. ಅದಕ್ಕೂ ಮುಂಚೆ ಇಲ್ಲಿ ಕೊಟ್ಟಿರುವ ಹೇಳಿಕೆಗಳನ್ನು ಪರಿಗಣಿಸೋಣ. ಹೌದು, 2006ರಲ್ಲಿ ಬ್ರಿಕ್ಸ್ ರಚನೆ ಆಯಿತು. ಆರಂಭದಲ್ಲಿ ಬ್ರಿಕ್ ಎಂಬ 4 ರಾಷ್ಟ್ರಗಳಿದ್ದವು. ನಂತರ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಸೇರ್ಪಡೆಯಾಗ್ತದೆ. ಹಾಗಾಗಿ 2ನೇ ಹೇಳಿಕೆಯು ಸರಿಯಾಗ್ಯದ. ಸೊ 3ನೇ ಹೇಳಿಕೆ ಏನು ಹೇಳ್ತದೆ? 16ನೇ ಬ್ರಿಕ್ಸ್ ಶೃಂಗಸಭೆ ವೇಳೆ ಒಟ್ಟು 10 ಸದಸ್ಯ ರಾಷ್ಟ್ರಗಳಿದ್ದವು. ದಕ್ಷಿಣ ಆಫ್ರಿಕಾ ಬ್ರಿಕ್ಗೆ 5ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿತು. ಆಗಲೇ ಹೇಳಿದ ಹಾಗೆ ಆರಂಭದಲ್ಲಿ ಬ್ರಿಕ್ ಎಂಬ 4 ಸದಸ್ಯ ರಾಷ್ಟ್ರಗಳಿದ್ದವು. 5ನೇ ರಾಷ್ಟ್ರವಾಗಿ ದಕ್ಷಿಣ ಆಫ್ರಿಕಾ ಸೇರ್ಪಡೆಗೊಂಡಿದೆ. ಆದ್ದರಿಂದ 3ನೇ ಹೇಳಿಕೆಯು ಸರಿಯಾಗಿದೆ. 4ನೇ ಹೇಳಿಕೆ ಏನದ? ಇರಾನ್, ಈಜಿಪ್ಟ್, ಇಥಿಯೋಪಿಯಾ, ಮಲೇಷಿಯಾ ಮತ್ತು ಬ್ರೆಜಿಲ್ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು, ಮಲೇಷಿಯಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಲ್ಲ. ಉಳಿದೆಲ್ಲ ಅದಾವೆ. ಈಜಿಪ್ಟ್ ಅದ, ಇರಾನ್ ಅದ, ಇಥಿಯೋಪಿಯಾ ಅದ, ಬ್ರೆಜಿಲು ಅದ. ಬಟ್ ಮಲೇಷಿಯಾ ಸದಸ್ಯ ರಾಷ್ಟ್ರವಲ್ಲ. ಆದ್ದರಿಂದ ಈ ಡಿ ಹೇಳಿಕೆ ತಪ್ಪಾಗ್ತದೆ. ತಪ್ಪಾಗಿರುವ ಹೇಳಿಕೆ ಕೇಳಿರುವುದರಿಂದ ಆಪ್ಷನ್ 4 ಏನತ್ತದ ರೈಟ್ ಆನ್ಸರ್ ಆಗ್ತದೆ. ಹಾಗಾದರೆ ಸ್ನೇಹಿತರೆ, ಈ ಬ್ರಿಕ್ಸ್ ಬಗ್ಗೆ ಪ್ರಶ್ನೆಗಳು ಬರ್ತಾವು ಅಥವಾ ಇಂಪಾರ್ಟೆಂಟ್ ಆರ್ಗನೈಜೇಷನ್ ಬಗ್ಗೆ ಪ್ರಶ್ನೆಗಳು ಬರೋದು ಸಾಮಾನ್ಯ. ಆದ್ದರಿಂದ ಈ ಬ್ರಿಕ್ಸ್ನ ಬಗ್ಗೆ ವಿವರವಾಗಿ ನೋಡೋದಾದ್ರೆ, ಮೂಲತಃ ಈ ಬ್ರಿಕ್ಸ್ ಕಲ್ಪನೆಯನ್ನು, ಈ ಬ್ರಿಕ್ ಅಥವಾ ಬ್ರಿಕ್ಸ್ ಅನ್ನೋ ಕಲ್ಪನೆಯನ್ನು ನೀಡಿದವರು ಯಾರು ಅಂದ್ರೆ ಜಿಮ್ ಓ ನೀಲ್.
ಜಿಮ್ ಓ ನೀಲ್ ಅನ್ನುವ ವ್ಯಕ್ತಿ ಏನು ಮಾಡ್ತಾನೆ, ಈ ಥರ ಬ್ರಿಕ್ ಅನ್ನೋ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ಬ್ರಿಕ್ ಅನ್ನೋ ಕಲ್ಪನೆಯನ್ನು ನೀಡಿದ ಕೀರ್ತಿ ಯಾರಿಗೆ ಹೋಗ್ತದ? ಜಿಮ್ ಓ ನೀಲ್. ನೆಕ್ಸ್ಟ್ ಏನಾಗ್ತದ, ಅದೇ ರೀತಿಯಾಗಿ ಬ್ರಿಕ್ಸ್ ಅನ್ನೋ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ತದೆ. ಬ್ರಿಕ್ ಅನ್ನೋ ಸಂಘಟನೆ ಮೂಲತಃ 4 ದೇಶಗಳಿರ್ತಾವೆ. ಬ್ರಿಕ್ ಬಿ ಅಂದರೆ ಏನು? ಬ್ರಾಜಿಲ್. ಆರ್ ಅಂದ್ರೆ ರಷ್ಯಾ. ನೆಕ್ಸ್ಟ್ ಐ ಅಂದ್ರೆ ಇಂಡಿಯಾ ಅಥವಾ ಭಾರತ. ಸಿ ಅಂದರೆ ಚೀನಾ. ಈ ರೀತಿಯಾಗಿ ಬ್ರಿಕ್ ಅನ್ನೋ ಸಂಘಟನೆಯನ್ನು ಸ್ಥಾಪನೆ ಮಾಡಲಾಯಿತು. ಮೊದಲ ಶೃಂಗಸಭೆ ಎಲ್ಲಿ ಆಗ್ತದ? ಮೊದಲ ಸಮಿಟ್ ಅಥವಾ ಶೃಂಗಸಭೆ ಎಲ್ಲಿ ನಡೀತದಂದ್ರೆ ಇದು 2009ರಲ್ಲಿ ರಷ್ಯಾದಲ್ಲಿ ನಡೀತದೆ. ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ರಷ್ಯಾದ ಎಕ್ಟನ್ಬರ್ಗದಲ್ಲಿ ಈ ಬ್ರಿಕ್ನ ಮೊದಲ ಶೃಂಗಸಭೆ ನಡೀತದೆ. ಒಟ್ಟು ಎಷ್ಟು ರಾಷ್ಟ್ರಗಳು ಭಾಗವಹಿಸಿರ್ತಾವೆ? 4 ಸದಸ್ಯ ರಾಷ್ಟ್ರಗಳು. ನೆಕ್ಸ್ಟ್ 2010ರಲ್ಲಿ ಏನಾಗ್ತದೆ? ದಕ್ಷಿಣ ಆಫ್ರಿಕಾ ಬ್ರಿಕ್ಕನ್ನು ಸೇರ್ತದೆ. ದಕ್ಷಿಣ ಆಫ್ರಿಕಾ ಏನು ಮಾಡ್ತದೆ? ಬ್ರಿಕ್ಕನ್ನು ಸೇರ್ತದೆ. ಸೊ ಟೋಟಲ್ 5 ಸದಸ್ಯ ರಾಷ್ಟ್ರಗಳಾಗ್ತಾವು. ಅವಾಗ ಏನಾಗ್ತದೆ? ಬ್ರಿಕ್ಸ್ ಆಗ್ತದೆ. ಇಲ್ಲಿಯವರೆಗೆ ಬ್ರಿಕ್ ಇರ್ತದೆ. 2010ರಲ್ಲಿ ಬ್ರಿಕ್ಸ್ ಆಗ್ತದೆ. ಇದಷ್ಟು ಇದರ ರಚನೆಯ ಬಗ್ಗೆ ಇರುವ ವಿವರ. ನೆಕ್ಸ್ಟ್ ಏನಾಗ್ತದೆ? ಈಗ ಆಗಲೇ ನೋಡಿದೆವು 16ನೇ ಬ್ರಿಕ್ಸ್ ಸಮಿಟ್ ಎಲ್ಲಿ ಆಯ್ತು ಅಂದ್ರೆ ರಷ್ಯಾದ ಕಜಾನ್ದಲ್ಲಿ ಆಯಿತು. ಮೂಲತಃ 5 ಸದಸ್ಯ ರಾಷ್ಟ್ರಗಳಿದ್ದವು. ಈ 5 ಸದಸ್ಯ ರಾಷ್ಟ್ರಗಳಿಗೆ ಇನ್ನೂ 5 ಸದಸ್ಯಗಳು ಆ್ಯಡ್ ಆದವು. ಒಟ್ಟು ಟೋಟಲ್ ಎಷ್ಟಾದವು? 10 ರಾಷ್ಟ್ರಗಳಾದವು. 10 ಸದಸ್ಯ ರಾಷ್ಟ್ರಗಳು. ಪ್ರಸ್ತುತ ಕೂಡ 10 ಸದಸ್ಯ ರಾಷ್ಟ್ರಗಳದಾವು. ಇದನ್ನು ಯಾವ ರೀತಿ ನೆನಪಿಡಿದು? ಈಗ ಬ್ರಿಕ್ಸನ್ನು ನೋಡಿದೆವು. ಬ್ರಿಕ್ಸ್ ಆರಂಭದ ದೇಶಗಳು ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ನೆಕ್ಸ್ಟ್ 5 ಹೊಸ ರಾಷ್ಟ್ರಗಳು ಆ್ಯಡ್ ಆದವು ಅಂತ ಹೇಳಿದೆವು. ಅದನ್ನು ಯಾವ ರೀತಿಯಾಗಿ ನೆನಪಿಡಿಬೋದು? ICU ಅಂದರೆ ಏನು? ನಾನು ನಿನ್ನ ನೋಡ್ತೀನಿ. ICU. ಐ ಅಂದರೆ ಏನು? ಇರಾನ್. ಎಸ್ ಅಂದ್ರೆ ಸೌದಿ. ಇ ಅಂದ್ರೆ ಈಜಿಪ್ಟ್. ಇ ಅಂದ್ರೆ ಇಥಿಯೋಪಿಯಾ. ಯು ಅಂದ್ರೆ UAE. ಸೊ ಈಗ ನೆನಪಿಡಿಬೋದು. ಬ್ರಿಕ್ಸ್ ICU ಈ ಮೂಲಕ 10 ರಾಷ್ಟ್ರಗಳನ್ನು ನೆನಪಿಡಿಬೋದು. ಓಕೆ, ಪ್ರಸ್ತುತ 10 ರಾಷ್ಟ್ರಗಳು ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳಾಗಿವೆ. 16ನೇ ಶೃಂಗಸಭೆ ರಷ್ಯಾದ ಕಜಾಕಿಸ್ತಾನದಲ್ಲಿ ಆಯಿತು. 15ನೇದೆಲ್ಲಿ ಆಯಿತು? 15ನೇ ಶೃಂಗಸಭೆ 2023ರಲ್ಲಿ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ಆಯಿತು. ನಿಮಗೆ ನೇರವಾಗಿ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯರಿ ಕೊಡ್ಬೋದು. 14ನೇ ಸಮ್ಮೇಳನ ಎಲ್ಲಾಯಿತು, 15ನೇ ಸಮ್ಮೇಳನ ಎಲ್ಲಾಯಿತು, 16ನೇದೆಲ್ಲ ಆಯ್ತು ಅಂಥೇಳಿ. ಸೊ 15ನೇದು ಜೋಹಾನ್ಸ್ಬರ್ಗ್, 16ನೇದು ಕಜಾನ್ ರಷ್ಯಾ, 17ನೇದು ಬ್ರಾಜಿಲದ ರಿಯೋ ಡಿ ಜಾನೇರೋ ಅಲ್ಲಿ 17ನೇ ಶೃಂಗಸಭೆ ಆಗ್ತದೆ. 18ನೇದಲ್ಲಿ ಅದ. ಇನ್ನು ಈ 2026ನೇ ಸಾಲಿನಲ್ಲಿ, ಈ ವರ್ಷದಲ್ಲಿ ಭಾರತದ ನವದೆಹಲಿಯಲ್ಲಿ ನಡೆಯಲಿದೆ 18ನೇ ಬ್ರಿಕ್ಸ್ ಶೃಂಗಸಭೆ. ಭಾರತ ಆತಿಥ್ಯ ವಹಿಸಿಕೊಳ್ಳಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಇದು ಬ್ರಿಕ್ಸ್ ಆಯಿತು. ಬ್ರಿಕ್ಸ್ನ ರಚನೆ ಮತ್ತು ಶೃಂಗಸಭೆಗಳನ್ನು ನೋಡಿದೆವು. ಆದರೆ ಇಂಪಾರ್ಟೆಂಟ್ ಇಲ್ಲಿಗೆ ನಿಲ್ಲಲಿದು. ಬ್ರಿಕ್ಸ್ ಏನು ಮಾಡ್ಯದ? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಇದನ್ನು ಕನ್ನಡದಲ್ಲಿ ಹೇಳಬೇಡ್ರಿ, ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ಹೇಳಬೇಡ್ರಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ ಕನ್ನಡದಲ್ಲೂ ಬರ್ತದೆ. ಏನು? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಮೂಲತಃ ಇದನ್ನು ಬ್ರಿಕ್ಸ್ ಬ್ಯಾಂಕ್ ಅಂತೇಳಿ ಕರೀತಾರೆ. ಏನು? ಬ್ರಿಕ್ಸ್ ಬ್ಯಾಂಕ್ ಅಂತಲೂ ಕರೀತಾರೆ. ಇದರಲ್ಲಿ ಈ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳ ಹೊರತುಪಡಿಸಿ
ಇತರ ದೇಶಗಳು ಇದರಲ್ಲಿ ಭಾಗಿಯಾಗಬಹುದು. ಮೂಲತಃ ಇದನ್ನು ಯಾವ ಉದ್ದೇಶಕ್ಕಾಗಿ ತರಲಾಗಿದೆ ಅಂದ್ರೆ, ವರ್ಲ್ಡ್ ಬ್ಯಾಂಕ್ ಅದಲ್ಲ, ವಿಶ್ವ ಬ್ಯಾಂಕ್, ಪಾಶ್ಚಿಮಾತ್ಯ ಪ್ರಾಬಲ್ಯವುಳ್ಳ ಈ ವರ್ಲ್ಡ್ ಬ್ಯಾಂಕಿಗೆ ಪರ್ಯಾಯವಾಗಿ, ವಿಶ್ವ ಬ್ಯಾಂಕಿಗೆ ಪರ್ಯಾಯವಾಗಿ ಈ ಬ್ರಿಕ್ಸ್ ರಾಷ್ಟ್ರಗಳು ಏನು ಮಾಡ್ಯಾವು, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ತಂದವು. ವಿಶ್ವ ಬ್ಯಾಂಕಿಗೆ ಪರ್ಯಾಯವಾಗಿ ತಂದವು. ಯಾಕಂದರೆ ವಿಶ್ವ ಬ್ಯಾಂಕಿನಲ್ಲಿ ಅಮೇರಿಕ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್, ಈ ಯುರೋಪಿಯನ್ ಮತ್ತು ಈ ಪಾಶ್ಚಿಮಾತ್ಯ ದೇಶಗಳ ಪ್ರಾಬಲ್ಯ ಅದ, ಅವ್ರು ಹೇಳ್ದಂಗೆ ಕೇಳ್ತಾರೆ ಬಹುತೇಕವಾಗಿ. ಆದ್ದರಿಂದ ಅದಕ್ಕೆ ಪರ್ಯಾಯವಾಗಿ ಏನು ತಂದಾರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ತಂದಾರ. ಯಾವಾಗ ಇಂಟ್ರೊಡ್ಯೂಸ್ ಮಾಡ್ರು ಅಥವಾ ಯಾವಾಗ ಸ್ಥಾಪನೆ ಮಾಡ್ರು ಅಂದ್ರೆ 2014ರಲ್ಲಿ. ಮೂಲತಃ ಬ್ರೆಜಿಲ್ನಲ್ಲಿ ನಡೆದ 6ನೇ ಶೃಂಗಸಭೆಯಲ್ಲಿ ಪೋರ್ಟಾಲೇಜಾ ಅನ್ನೋ ಒಪ್ಪಂದ ಬರ್ತದೆ. ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಪೋರ್ಟಾಲೇಜಾ ಒಪ್ಪಂದ ಆಗ್ತದ, ಇದು ಭಾಳ ಇಂಪಾರ್ಟೆಂಟ್. ಸ್ವಾಭಾವಿಕವಾಗಿ ವಿವಿಧ ಪ್ರಶ್ನೆಗಳಲ್ಲಿ ಇದು ಬಂದೇ ಬರ್ತದೆ, ರೈಸ್ ಆದ ಕ್ವಶನ್ ಇಲ್ಲಿ. ಈ ಪೋರ್ಟಾಲೇಜಾ ಒಪ್ಪಂದದ ಮೂಲಕ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಯಾವಾಗ 2014ರಲ್ಲಿ. ಆಗ ಏನು ನಡೆದಿರ್ತದೆ, 6ನೇ ಬ್ರಿಕ್ಸ್ ಶೃಂಗಸಭೆ ನಡೆದಿರ್ತದೆ. ಎಲ್ಲಿ, ಬ್ರೆಜಿಲ್ನಲ್ಲಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ದ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಶಾಂಘೈ. ಇಲ್ಲಿ ನೆನಪಿರಲಿ ಸ್ನೇಹಿತರೆ, ಮೂಲತಃ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಇದರ ಕೇಂದ್ರ ಕಚೇರಿನೂ ಚೀನಾದಲ್ಲಿ ಅದ, ಆದರೆ ಅದರ ಕೇಂದ್ರ ಕಚೇರಿ ಬೀಜಿಂಗ್ನಲ್ಲಿ ಅದ. ಬೀಜಿಂಗ್ನಲ್ಲಿ ಅದ. ಆದರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿ ಶಾಂಘೈನಲ್ಲಿ. ಪ್ರಸ್ತುತ ಅಧ್ಯಕ್ಷರು ಯಾರದಾರ ಅಂದ್ರೆ, ಅವರು ಬ್ರೆಜಿಲ್ನ ಮಾಜಿ ಅಧ್ಯಕ್ಷರಾದ ದಿಲ್ಮಾ ರೌಸೆಪ್ ಅವರು ಪ್ರಸ್ತುತ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರಾದಾರ. ಇನ್ನೊಮ್ಮೆ ಕ್ವಿಕ್ ರಿವಿಷನ್ ಮಾಡ್ಬೇಕಂದ್ರೆ, ಮೂಲತಃ ಈ ಬ್ರಿಕ್ಸ್ನಲ್ಲಿ 5 ರಾಷ್ಟ್ರಗಳಿದ್ದವು. 2010ರಲ್ಲಿ ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾ ಈ ಬ್ರಿಕ್ಸ್ ಸದಸ್ಯ ರಾಷ್ಟ್ರವಾಗಿ ಗುರುತಿಸ್ಕೊಂತು. ನೆಕ್ಸ್ಟ್ 16ನೇ ಶೃಂಗಸಭೆ ರಷ್ಯಾದ ಕಜಾನ್ನಲ್ಲಿ ನಡೆದಿರ್ತದೆ. ಅಲ್ಲಿ ಈ ಬ್ರಿಕ್ಸ್ ರಾಷ್ಟ್ರಗಳಿಗೆ 5 ಹೊಸ ರಾಷ್ಟ್ರಗಳು ಬರ್ತಾವು, ಆ್ಯಡ್ ಆಗ್ತಾವು. ICU ಅನ್ನೋ ಹೆಸರಿನಿಂದ ನೋಡೇವು ನಾವು. 2014ರಲ್ಲಿ ಈ ಬ್ರಿಕ್ಸ್ ಏನು ಮಾಡ್ತದೆ, ಒಂದು ಪೋರ್ಟಾಲೇಜಾ ಒಪ್ಪಂದದ ಮೂಲಕ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಶಾಂಘೈನಲ್ಲಿದೆ. ಪ್ರಸ್ತುತ ಇದರ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ದಿಲ್ಮಾ ರೌಸೆಪ್. ಸೊ ಇದಷ್ಟು ಈ ಬ್ರಿಕ್ಸ್ ಬಗ್ಗೆ ಮಾಹಿತಿ. ಸೊ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 91ನೇ ಪ್ರಶ್ನೆ, ಭಾರತ ಸರ್ಕಾರದ ಯೋಜನೆಯಾದ ಕಪಿಲಾ ಅನ್ನು ವಿಸ್ತರಿಸಿ. ಕಪಿಲಾ ಇದು ಕೂಡ ಸ್ನೇಹಿತರೆ 2023-24ನೇ ಸಾಲಿನ ಒಂದು ಯೋಜನೆ. ಹಾಗಾಗಿ ಇದು ಈಗ ಪ್ರಸ್ತುತ ಅನಿಸೋದಿಲ್ಲ. ನೇರವಾಗಿ ಉತ್ತರಕ್ಕೆ ಬರೋದಾದ್ರೆ, ಕಲಾಂ ಪ್ರೋಗ್ರಾಮ್ ಫಾರ್ IP ಲಿಟ್ರಸಿ ಆ್ಯಂಡ್ ಅವೇರ್ನೆಸ್. ಸ್ನೇಹಿತರೆ, ಹಾಗಾದ್ರೆ ಸ್ವಲ್ಪದ್ರೊಳಗೆ ನೋಡ್ಬೇಕಂದ್ರೆ, ಈ ಕಲಾಂ ಅನ್ನೋದು ಅಥವಾ ಕಪಿಲಾ ಅನ್ನೋದು ಏನು ಹೇಳ್ತೈತೆ ಅಂದ್ರೆ, ಮೂಲತಃ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೀವಿ ನಾವು. IPs ಅಂದರೆ ಬೌದ್ಧಿಕ ಆಸ್ತಿಗಳ ರಕ್ಷಣೆ. ಅದು ಪೇಟೆಂಟ್ ಆಗಿರ್ಬೋದು, ಕಾಪಿರೈಟ್ ಆಗಿರ್ಬೋದು, ಟ್ರೇಡ್ಮಾರ್ಕ್ಸ್ಗಳಾಗಿರ್ಬೋದು. ಇವು ಎಲ್ಲವುಗಳನ್ನು ಭಾರತದ ವಿವಿಧ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಅಥವಾ ರಿಸರ್ಚರ್ಸ್ಗಳಲ್ಲಿ, ಸಂಶೋಧನಾಕಾರರುಗಳಲ್ಲಿ ತಾವು ಕಂಡುಹಿಡಿದ ಈ ಹೊಸ ಸಂಶೋಧನೆಗಳಿಗೆ ಯಾವ ರೀತಿಯಾಗಿ ಪೇಟೆಂಟನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಶಿಕ್ಷಣವನ್ನು ನೀಡುವುದು. ಅಂದ್ರೆ ಬೌದ್ಧಿಕ ಆಸ್ತಿ ರಕ್ಷಣೆ ಕುರಿತು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸಂಶೋಧನಾಕಾರರಲ್ಲಿ ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ಈ ಕಪಿಲಾ ಅನ್ನೋ ಯೋಜನೆಯನ್ನು ತರಲಾಗಿದೆ. ಮೂಲತಃ ಇದು ಶಿಕ್ಷಣ ಸಚಿವಾಲಯದ ಒಂದು ಪ್ರಮುಖ ಯೋಜನೆ. ಶಿಕ್ಷಣ ಸಚಿವಾಲಯದ ಅಡಿ ಬರ್ತದೆ. ಸೊ ಇದಷ್ಟು 91ನೇ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಸ್ಟಾರ್ಟಪ್ ದಿವಸ 2024ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ?
ರಾಷ್ಟ್ರೀಯ ಸ್ಟಾರ್ಟಪ್ ದಿವಸ 2024 ಥೀಮ್ ಸ್ಟಾರ್ಟಪ್ಸ್ ಅನ್ಲಾಕಿಂಗ್ ಇನ್ಫಿನೈಟ್ ಪೊಟೆನ್ಷಿಯಲ್ ಎಂದಾಗಿತ್ತು. ರಾಷ್ಟ್ರೀಯ ಸ್ಟಾರ್ಟಪ್ ದಿವಸವನ್ನು ಜನವರಿ 31 ಎಂದು ಗುರುತಿಸಲಾಗಿದೆ. ಪ್ರಧಾನಮಂತ್ರಿ ಮೋದಿಯವರು ಜನವರಿ 15, 2022 ರಾಷ್ಟ್ರೀಯ ಸ್ಟಾರ್ಟಪ್ ದಿವಸದ ಸ್ಥಾಪನೆಯ ಕುರಿತು ಘೋಷಣೆ ಮಾಡಿದರು. ಸ್ನೇಹಿತರೆ, ಇಲ್ಲಿ ಗಮನ ಇಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2022 ಜನವರಿ 15 ರಾಷ್ಟ್ರೀಯ ಸ್ಟಾರ್ಟಪ್ ದಿವಸದ ಸ್ಥಾಪನೆಯ ಕುರಿತು ಘೋಷಿಸಿದರು ಅನ್ನೋ ಸ್ಟೇಟ್ಮೆಂಟ್ ಏನಲ್ಲ, ಇದು ಸರಿಯಾದ ಸ್ಟೇಟ್ಮೆಂಟ್ ಅದ. ಸೊ ಮೂರನೇ ಹೇಳಿಕೆ ಅಂದರೆ ಸಿ ಹೇಳಿಕೆ ಸರಿಯದ. ಯಾಕೆ ಮಾಡ್ರು ಅಂದರೆ ಭಾರತದಲ್ಲಿ ನವೋದ್ಯಮಗಳಾಗಿರ್ಬೋದು ಅಥವಾ ಈ ಸಂಶೋಧನಾ ಸಂಸ್ಕೃತಿಯನ್ನು ಬೆಳೆಸಲು ಮತ್ತು ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ 2022 ಜನವರಿ 15 ಏನು ಮಾಡ್ತಾರೆ, ನರೇಂದ್ರ ಮೋದಿಯವರು ಸ್ಟಾರ್ಟಪ್ ದಿನವನ್ನು ಆಚರಣೆ ಮಾಡುವಂಥೇಳಿ ಘೋಷಣೆ ಮಾಡ್ತಾರೆ. ನೆಕ್ಸ್ಟ್ 1ನೇ ಸ್ಟೇಟ್ಮೆಂಟ್ ಏನದ, ರಾಷ್ಟ್ರೀಯ ಸ್ಟಾರ್ಟಪ್ ದಿವಸ 2024 ಥೀಮ್ ಏನಿತ್ತು ಅಂದರೆ ಸ್ಟಾರ್ಟಪ್ ಅನ್ಲಾಕಿಂಗ್ ಇನ್ಫಿನೈಟ್ ಪೊಟೆನ್ಷಿಯಲ್. ಸೊ ಈ ಹೇಳಿಕೆ ಎ ಕೂಡ ಸರಿಯದ. ನೆಕ್ಸ್ಟ್ ಬಿ ಹೇಳಿಕೆ ಏನದ, ಸ್ಟಾರ್ಟಪ್ ದಿವಸವನ್ನು ಜನವರಿ 31 ಅಂದಾನ. ಜನವರಿ 31 ಇದು ತಪ್ಪ ಸ್ನೇಹಿತರೆ, ತಪ್ಪದ. ಯಾಕೆ ತಪ್ಪದ? ಮೂಲತಃ ಜನವರಿ 16 ಸ್ಟಾರ್ಟಪ್ ದಿವಸ ಅಂತೇಳಿ ಆಚರಣೆ ಮಾಡ್ತಾರೆ. ಜನವರಿ 16 ಯಾಕಂದರೆ ಇದೇ ದಿವಸ ಸ್ಟಾರ್ಟಪ್ ಇಂಡಿಯಾ ಅನ್ನೋ ಯೋಜನೆಯನ್ನು ಜಾರಿಗೆಗೊಳಿಸಲಾಗಿರುತ್ತದೆ. ಆದ್ದರಿಂದ ಜನವರಿ 16 ಪ್ರತಿ ವರ್ಷ ಸ್ಟಾರ್ಟಪ್ ದಿವಸ ಅಂಥೇಳಿ ಆಚರಣೆ ಮಾಡಲಾಗ್ತದೆ. ಸ್ನೇಹಿತರೆ, ಈ 2016 2026 10 ವರ್ಷಗಳು ಕಳೆದಿರುವುದರಿಂದ ಈ ಸ್ಟಾರ್ಟಪ್ ಯೋಜನೆ ಈಗ ಪ್ರಸ್ತುತವಾಗಿ ಅನ್ನಿಸ್ತದೆ. ಎಕ್ಸಾಮ್ಗೆ ರೈಸ್ ಆಗ್ಬೋದಿಲ್ಲ, ಯಾಕಂದ್ರೆ 10 ವರ್ಷ ಸ್ಟಾರ್ಟಪ್ ಇಂಡಿಯಾ ಯೋಜನೆಗೆ ಆಗ್ಯದ ಅನ್ನೋ ಕಾರಣಕ್ಕಾಗಿ ಇದನ್ನು ಒಂದು ಸ್ವಲ್ಪ ವಿವರವಾಗಿ ನೋಡೋದಾದ್ರೆ, ಮೂಲತಃ 2016 ಜನವರಿ 16 ಈ ಯೋಜನೆಯನ್ನು ಅಧಿಕೃತವಾಗಿ ಜಾರಿಗೆಗೊಳಿಸಲಾಗ್ತದೆ. ಆದ್ದರಿಂದ ಈ ಜನವರಿ 16 ಸ್ಟಾರ್ಟಪ್ ದಿವಸ ಸ್ಟಾರ್ಟಪ್ ದಿವಸ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ ಅಂಥೇಳಿ ನೋಡಿದೆವು. ಯಾವ ಸಚಿವಾಲಯ ಅಡಿ ಈ ಒಂದು ಸ್ಟಾರ್ಟಪ್ ಯೋಜನೆ ಬರ್ತದೆ ಅಂದ್ರೆ ಅದು ಕೈಗಾರಿಕಾ ಸಚಿವಾಲಯ. ನಾವೇನು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತೀವಲ್ಲ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿ ಈ ಒಂದು ಸ್ಟಾರ್ಟಪ್ ಇಂಡಿಯಾ ಯೋಜನೆ ಬರ್ತದೆ. ಅದರಲ್ಲೂ ಮುಖ್ಯವಾಗಿ ಯಾವ ಇಲಾಖೆ ಡಿಪಾರ್ಟ್ಮೆಂಟ್ಸ್ ಬರ್ತಾವೆ, ಅದು ಯಾವುದಂದ್ರೆ DPIIT ಇಲಾಖೆ. ಅಂದರೆ ಏನು? DPIIT ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರಗಳ ಉತ್ತೇಜನ ಇಲಾಖೆ. ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರಗಳ ಉತ್ತೇಜನ ಇಲಾಖೆಯಡಿ ಇದೊಂದು ಸ್ಟಾರ್ಟಪ್ ಇಂಡಿಯಾ ಅನ್ನೋ ಯೋಜನೆ ಬರ್ತದೆ. ಮಿನಿಸ್ಟ್ರಿ ಯಾವುದು, ಸಚಿವಾಲಯ ಯಾವುದು ಅಂದರೆ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ. ಉದ್ದೇಶ ಏನು ಈ ಯೋಜನೆದಂದ್ರೆ, ಭಾರತದಲ್ಲಿ ಉದ್ಯಮಶೀಲತೆ ಮತ್ತು ನಾವೀನ್ಯತೆಯನ್ನು ಬಲಪಡಿಸುವುದು ಇದರ ಉದ್ದೇಶ. ಸ್ನೇಹಿತರೆ, ಇದು ಸ್ಟಾರ್ಟಪ್ ಇಂಡಿಯಾ ಯೋಜನೆ ಬಗ್ಗೆ ಆಯಿತು. ಈ ಸ್ಟಾರ್ಟಪ್ ಇಕೋಸಿಸ್ಟಮ್ ಅಥವಾ ಈ ಪರಿಸರ ವ್ಯವಸ್ಥೆಯಲ್ಲಿ 2 ಪದಗಳು ಭಾಳ ಕಾಣ್ತಾವು. ಅದನ್ನು ಎಕ್ಸಾಮ್ದಲ್ಲಿ ಕೇಳ್ಯಾರ ನೇರವಾಗಿ. ಯೂನಿಕಾರ್ನ್ ಅಂದರೆ ಏನು, ಡೆಕಾಕಾರ್ನ್ ಅಂದರೆ ಏನು ಅಂತೇಳಿ ಕೇಳ್ಯಾನ. ಸ್ನೇಹಿತರೆ, ಯೂನಿಕಾರ್ನ್ ಅಂದ್ರೆ ಯಾವ ಒಂದು ಕಂಪ್ನಿ, ಇದೊಂದು ಕಂಪ್ನಿ ಷೇರುಪೇಟೆಯಲ್ಲಿ ನೋಂದಾವಣೆ ಆಗಿಲ್ಲ, ಅನ್ರಿಜಿಸ್ಟರ್ಡ್, ಅಥವಾ ಷೇರು ಮಾರುಕಟ್ಟೆಯಲ್ಲಿ ನೋಂದಣಿಯಾಗಿಲ್ಲ. ಆದರೆ ಈ ಒಂದು ಕಂಪನಿ $1 ಬಿಲಿಯನ್
$1 ಬಿಲಿಯನ್ ಹೆಚ್ಚು ಮೌಲ್ಯಯುತ ಕಂಪನಿ ಅದ. ಉದಾಹರಣೆಗಾಗಿ ಈಗ ಅನ್ ಅಕಾಡೆಮಿ ಅನ್ನೋ ಒಂದು ಕಂಪನಿ ಅದು, ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅದರ ಒಟ್ಟು ಮೌಲ್ಯ $1 ಬಿಲಿಯನ್ ಹೆಚ್ಚದ. ಆದ್ದರಿಂದ ಅದನ್ನು ಯೂನಿಕಾರ್ನ್ ಅಂತ ಹೇಳಿ ಕರಿತೇವೆ. ಮೊದಲ ಬೈಜೂಸ್ ಇತ್ತು. ಈ ರೀತಿಯಾಗಿ ಒಂದು ಕಂಪನಿ $1 ಬಿಲಿಯನ್ ಹೆಚ್ಚು ಮೌಲ್ಯದ್ದಾಗಿದ್ದರೆ ಅದನ್ನು ಯೂನಿಕಾರ್ನ್ ಅಂತೇಳಿ ಕರಿತೇವೆ. ಡೆಕಾಕಾರ್ನ್ ಅಂದರೆ ಏನು? ಇದೇ $10 ಬಿಲಿಯನ್ ಹೆಚ್ಚು ಮೌಲ್ಯಯುತವಾಗಿದ್ದರೆ ಅದನ್ನು ಡೆಕಾಕಾರ್ನ್ ಅಂತೇಳಿ ಕರಿತೇವೆ. ಡೆಕಾಕಾರ್ನ್ ಉದಾಹರಣೆಗೆ ಯಾವು? ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಬೈಜೂಸ್, ಫೋನ್ಪೇ, ಇವೆಲ್ಲ ಏನು ಡೆಕಾಕಾರ್ನ್ ಕಂಪ್ನಿಗಳು. ಯೂನಿಕಾರ್ನ್ ಕಂಪ್ನಿಗಳು ಯಾವುವು? $1 ಬಿಲಿಯನ್ ಡಾಲರ್ನಲ್ಲದ $1 ಬಿಲಿಯನ್. ಸೊ ಈಗ ಇದೆಷ್ಟಾಯಿತು. ಜಾಗತಿಕ ಮಟ್ಟದಲ್ಲಿ ಈ ಸ್ಟಾರ್ಟಪ್ಸ್ಗಳನ್ನು ನೋಡೋದಾದ್ರೆ ಭಾರತ 3ನೇ ಸ್ಥಾನವನ್ನು ಪಡೆದದ. ಮೊದಲ 2 ದೇಶಗಳು ಯಾವುವು ಅಂದ್ರೆ, ಮೊದಲ ಅಮೇರಿಕಾ, ಅದಾದ ನಂತರ ಚೀನಾ, ಅದಾದ ನಂತರ ಭಾರತ. ಸೊ ಭಾರತ 3ನೇ ಸ್ಥಾನದಲ್ಲಿದೆ ಈ ಸ್ಟಾರ್ಟಪ್ಗಳ ದೃಷ್ಟಿಯಿಂದ. ಭಾರತದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಯೂನಿಕಾರ್ನ್ ಕಂಪ್ನಿಗಳದಾವು. 100ಕ್ಕೂ ಹೆಚ್ಚು ಯೂನಿಕಾರ್ನ್ ಕಂಪ್ನಿಗಳದಾವು ಅಂದರೆ $1 ಬಿಲಿಯನ್ ಅಧಿಕ ಮೌಲ್ಯ ಹೊಂದಿದ 100 ಕಂಪ್ನಿಗಳು ಅಥವಾ 100ಕ್ಕೂ ಹೆಚ್ಚು ಕಂಪ್ನಿಗಳು ಭಾರತದಲ್ಲದಾವು. ಸ್ನೇಹಿತರೆ, ಇಲ್ಲಿ ಕರ್ನಾಟಕ ಬಗ್ಗೆ ನೋಡಬೇಕಾದ್ರೆ ಈ ದೃಷ್ಟಿಯಲ್ಲಿ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪ್ರತ್ಯೇಕವಾದ ಸ್ಟಾರ್ಟಪ್ ನೀತಿಯನ್ನು ತಂದ ಕೀರ್ತಿ ಯಾವ ರಾಜ್ಯಕ್ಕೆ ಸಲ್ತದೆ ಅಂದರೆ ಅದು ಕರ್ನಾಟಕ. ಕರ್ನಾಟಕ ಭಾರತದಲ್ಲಿ ಮೊದಲ ಸ್ಟಾರ್ಟಪ್ ನೀತಿ. ಮೊದಲ ಸ್ಟಾರ್ಟಪ್ ನೀತಿಯನ್ನು ಜಾರಿಗೆ ತಂದ ರಾಜ್ಯ ಯಾವುದು ಅಂದರೆ ಅದು ಕರ್ನಾಟಕ. 2015ರಿಂದ 2020ರವರೆಗೆ ಮೊದಲ ಸ್ಟಾರ್ಟಪ್ ನೀತಿ. ನೆಕ್ಸ್ಟ್ ಇದನ್ನೇ ಮುಂದೆ 2022ರಿಂದ 2027ರವರೆಗೆ ಇದು 2ನೇ ನೀತಿಯನ್ನು ರೂಪಿಸಲಾಗಿದೆ. 2ನೇ ಸ್ಟಾರ್ಟಪ್ ನೀತಿ ಅದು. ಈ ದೃಷ್ಟಿಯಲ್ಲಿ ಬೆಂಗಳೂರನ್ನು ಏನಂತ ಕರಿತೀವಿ? ಸ್ಟಾರ್ಟಪ್ ಹಬ್ ಅಂತೇಳಿ ಕರಿತೀವಿ. ಸ್ಟಾರ್ಟಪ್ ಹಬ್, ಸಿಲಿಕಾನ್ ವ್ಯಾಲಿ ಅಂಥೇಳಿ ಕರಿತೀವಿ. ಇನ್ನೊಂದು ಏನು ಕರಿತೀವಿ? ಭಾರತದ ಸ್ಟಾರ್ಟಪ್ ರಾಜಧಾನಿ ಅಂಥೇಳಿ ಕರಿತೀವಿ. ದೇಶದಲ್ಲಿ ಅತಿ ಹೆಚ್ಚು ಯೂನಿಕಾರ್ನ್ ಕಂಪನಿಗಳು ಬೆಂಗಳೂರಲ್ಲಿ ಅದಾವು. ಆದ್ದರಿಂದ ಇದನ್ನು ಭಾರತದ ಸ್ಟಾರ್ಟಪ್ ರಾಜಧಾನಿ ಅಂತೇಳಿ ಕರಿತೀವಿ. ಸೊ ಇದಷ್ಟು ಈ ಪ್ರಶ್ನೆ ಬಗ್ಗೆ ವಿವರಣೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, 2 ಡಿಸೆಂಬರ್ 2024ರಂದು ಮಧ್ಯಪ್ರದೇಶ ರಾಜ್ಯ ಸರ್ಕಾರವು ಕೆಳಗಿನ ಯಾವ ವನ್ಯಜೀವಿ ಧಾಮವನ್ನು ಹುಲಿ ಸಂರಕ್ಷಣಾ ವಲಯ ಎಂದು ಘೋಷಿಸಿ ಪ್ರಕಟಣೆ ಹೊರಡಿಸಿದೆ? ಸೊ ಸ್ನೇಹಿತರೆ, ಇಲ್ಲಿ ಉತ್ತರ ಬರ್ತದೆ ರಾತಾಪಾನಿ ವನ್ಯಜೀವಿ ಧಾಮ. 2024ರ ಡಿಸೆಂಬರ್ನಲ್ಲಿ ಈ ಒಂದು ವನ್ಯಜೀವಿ ಧಾಮವನ್ನು ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಲಾಗಿದೆ. ಸ್ನೇಹಿತರೆ, ಹಾಗಾದರೆ ಮಧ್ಯಪ್ರದೇಶದಲ್ಲಿ ಒಟ್ಟು ಎಷ್ಟು ಟೈಗರ್ ರಿಸರ್ವ್ ಅದಾವೆ ಅಂದ್ರೆ ಅದು 9. ಅತಿ ಹೆಚ್ಚು ಹುಲಿ ಸಂರಕ್ಷಣಾ ತಾಣಗಳನ್ನು ಹೊಂದಿದ ರಾಜ್ಯ ಯಾವುದು ಅಂದರೆ ಅದು ಮಧ್ಯಪ್ರದೇಶ. ಒಟ್ಟು 9 ಹುಲಿ ಸಂರಕ್ಷಣಾ ತಾಣಗಳು. ಅವು ಯಾವ್ಯಾವು? ಮೊದಲನೇದು ಕನ್ನಾ ಟೈಗರ್ ರಿಸರ್ವ್, ಬಾಂಧವ್ಗಢ ಟೈಗರ್ ರಿಸರ್ವ್. ಇಲ್ಲೇ ನೋಡ್ರಿ ವೈಟ್ ಟೈಗರ್ ಸಿಗ್ತದೆ. ಶ್ವೇತ ಹುಲಿ, ಪೆಂಚ್ ಮಹಾರಾಷ್ಟ್ರದ ನವೇಗಾಂವ್ ಹುಲಿ ಸಂರಕ್ಷಣಾ ವಲಯದೊಂದಿಗೆ ಗಡಿಯನ್ನು ಹಂಚ್ಕೋತದ. ಸೊ ಇನ್ನೊಂದು ಸ್ವಲ್ಪ ವಿವರವಾಗಿ ನೋಡೋದಾದ್ರೆ, ಮೊದಲನೇದು ಯಾವುದು? ಕನ್ನಾ. ಎರಡನೇದು ಯಾವುದು? ಬಾಂಧವ್ಗಢ ಅದಕ್ಕೆ ಫೇಮಸ್? ವೈಟ್ ಟೈಗರ್ ಶ್ವೇತ ಹುಲಿ. ಮೂರನೇದು ಯಾವುದು? ಪೆಂಚ್. ಮಹಾರಾಷ್ಟ್ರದ ನವೇಗಾಂವ್ ಹುಲಿ ಸಂರಕ್ಷಣಾ ತಾಣದೊಂದಿಗೆ ಗಡಿಯನ್ನು ಹಂಚ್ಕೋತದ ಇದು ಪೆಂಚ್. ಮಹಾರಾಷ್ಟ್ರದಲ್ಲಿ ಕೆಲವೊಮ್ಮೆ ಕನ್ಸಿಡರ್ ಮಾಡ್ತಾರೆ ಈ ಪೆಂಚ್ ಟೈಗರ್ ರಿಸರ್ವನ್ನು. ನೆಕ್ಸ್ಟ್ ಸಾತಪುರ ಪರ್ವತ ಶ್ರೇಣಿಗಳಲ್ಲಿ ಈ ಸಾತಪುರ ಟೈಗರ್ ರಿಸರ್ವ್ ಅದ. ಐದನೇದು ಪನ್ನಾ ಟೈಗರ್ ರಿಸರ್ವ್ ಎದಕ್ಕೆ ಫೇಮಸ್ ಅದ ಅನ್ನೋದು ಕಮೆಂಟ್ ಮಾಡಿರಿ. ನಿನ್ನೆ ವಿಡಿಯೋದಾಗ ಹೇಳಿದೆ ಇದನ್ನು.
ಸಂಜಯ್ ದುಬ್ರಿ ಟೈಗರ್ ರಿಸರ್ವ್. ರತಾಪಾನಿ, ಆರನೇದು ರತಾಪಾನಿ 2024 ಡಿಸೆಂಬರ್ನಲ್ಲಿ ವನ್ಯಜೀವಿ ಧಾಮವನ್ನು ಟೈಗರ್ ರಿಸರ್ವ್ ಅಂತೇಳಿ ಘೋಷಣೆ ಮಾಡಿದೆ ಅಂತೇಳಿ ನೋಡಿದೆವು. ನೆಕ್ಸ್ಟ್ ವೀರಾಂಗಣಾ ದುರ್ಗಾವತಿ ಟೈಗರ್ ರಿಸರ್ವ್. ನೆಕ್ಸ್ಟ್ ಮಾಧವ್ ಟೈಗರ್ ರಿಸರ್ವ್. ಸೊ ಎಷ್ಟದು 8, ಇಲ್ಲಿ 5 6 ಆಗಬೇಕಾಗಿತ್ತು, 7 8 9. ಸೊ ಮಧ್ಯಪ್ರದೇಶದಲ್ಲಿ 9 ಟೈಗರ್ ರಿಸರ್ವ್ ಅದಾವು. ಅತಿ ಹೈಯೆಸ್ಟ್, ಎರಡನೇ ಅತಿ ಹೈಯೆಸ್ಟ್ ಟೈಗರ್ ರಿಸರ್ವ್ ಯಾವ ರಾಜ್ಯದಾಗ ಅದಾವೆ ಅಂದ್ರೆ ಅದು ಮಹಾರಾಷ್ಟ್ರ. ಒಟ್ಟು 6 ಟೈಗರ್ ರಿಸರ್ವ್ ಅದಾವು. ಮಹಾರಾಷ್ಟ್ರದಲ್ಲಿ 6 ಹುಲಿ ಸಂರಕ್ಷಣಾ ತಾಣಗಳದಾವು. ಸೊ ಇದಷ್ಟು ಈ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2024ರಲ್ಲಿ ಭಾರತವು 49ನೇ ಸ್ಥಾನವನ್ನು ಪಡೆದಿತ್ತು. ಇದನ್ನು ಯುನೆಸ್ಕೋ ಪ್ರಕಟಿಸುತ್ತದೆ. 2023ರಲ್ಲಿ ಭಾರತವು 60ನೇ ಸ್ಥಾನದಲ್ಲಿತ್ತು ಅಂತ ಕೊಟ್ಟಾನ. ಇವುಗಳಲ್ಲಿ ಯಾವುದು ತಪ್ಪದವಲ್ಲ ಅದನ್ನು ಗುರುತಿಸೋದದ. ಸೊ ಇಲ್ಲಿ ಇದು ಕೂಡ ಆವಾಗಿನ ಕರೆಂಟ್ ಅಫೇರ್ಸ್. ಸೊ ಈಗ ಈ ಪ್ರಶ್ನೆ ಯಾವ ರೀತಿ ಪ್ರಸ್ತುತ 2026 ಅಥವಾ ಇನ್ನೂ ಪ್ರಕಟವಾಗಿರ್ಲಿಕ್ಕಂದ್ರೆ 2025ರಲ್ಲಿ ಈ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ನ ಒಂದು ಭಾರತದ ಸ್ಥಾನ ಯಾವುದು ಅಂಥೇಳಿ ಅಷ್ಟೇ ನೋಡೋದು. ಸೊ ಹಾಗಾದ್ರೆ ಈ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟದ ಅಂದ್ರೆ ಪ್ರಸ್ತುತ 2026ರಲ್ಲಿ 45ನೇ ಸ್ಥಾನದಲ್ಲಿ ಭಾರತ ಅದ. 45ನೇ ಸ್ಥಾನದಲ್ಲಿ ಭಾರತ ಅದ. ಎರಡನೇ ಹೇಳಿಕೆ ಏನದ, ಯುನೆಸ್ಕೋ ಪ್ರಕಟಿಸುತ್ತದೆ ಅಂತ ಕೊಟ್ಟಾನ. ಮೂಲತಃ ಇದು ತಪ್ಪು. ಇದನ್ನು ಯಾರು ಪ್ರಕಟ ಮಾಡ್ತಾರಂದ್ರೆ ಪೋರ್ಟುಲಾನ್ಸ್ ಇನ್ಸ್ಟಿಟ್ಯೂಟ್. ಪೋರ್ಟುಲಾನ್ಸ್ ಅನ್ನೋ ಒಂದು ಸಂಸ್ಥೆ ಏನು ಮಾಡ್ತದೆ, ಈ ಒಂದು ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸನ್ನು, ನೆಟ್ವರ್ಕ್ ರೆಡಿನೆಸ್ ಸೂಚ್ಯಂಕವನ್ನು ಪ್ರಕಟ ಮಾಡ್ತದೆ. ಭಾರತದ ಸ್ಥಾನ 2026ರಲ್ಲಿ 45 ಅದ. ಸೊ ಇದಷ್ಟು 94ನೇ ಪ್ರಶ್ನೆ. 95ನೇ ಪ್ರಶ್ನೆ, ಸಬಲ್ 20 ಲಾಜಿಸ್ಟಿಕ್ಸ್ ಡ್ರೋನ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅದಾವು ಅಂತ ಕೊಟ್ಟಾನ. ಡಿಸೆಂಬರ್ 24ರಲ್ಲಿ ಭಾರತೀಯ ನೌಕಾಪಡೆಯು ಅದನ್ನು ಯಶಸ್ವಿಯಾಗಿ ಸೇರ್ಪಡೆಗೊಳಿಸಿತು. ಎಂಡ್ಯೂರ್ ಏರ್ ಸಿಸ್ಟಮ್ ಅಭಿವೃದ್ಧಿಪಡಿಸಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರದಲ್ಲಿ ಇನ್ಕ್ಯುಬೇಟ್ ಮಾಡಲಾಗಿತ್ತು. ಇದು ವೇರಿಯಬಲ್ ಪಿಚ್ ತಂತ್ರಜ್ಞಾನ ಆಧಾರಿತ ಎಲೆಕ್ಟ್ರಿಕ್ ಮಾನವರಹಿತ ಹೆಲಿಕಾಪ್ಟರ್ ಆಗಿದೆ. ಸ್ನೇಹಿತರೆ, ಇದು ಕೂಡ 2024 ಕರೆಂಟ್ ಅಫೇರ್ಸ್ ಕ್ವಶನ್ ಅದ. ಆದ್ದರಿಂದ ನೇರವಾಗಿ ಉತ್ತರಕ್ಕೆ ಬರೋದಾದ್ರೆ ನೇರವಾಗಿ ಉತ್ತರ ಯಾವ ಬಿ ಮತ್ತು ಸಿ ಹೇಳಿಕೆಗಳು ಸರಿಯಾಗಿವೆ. ಇಲ್ಲಿ ಒಂದೇ ನೋಡ್ಬೇಕು ನಾವು ಏನಂದ್ರೆ ಸಬಲ್ ಈ ಡ್ರೋನ್ ಅಲ್ಲ, ಲಾಜಿಸ್ಟಿಕ್ಸ್ ಡ್ರೋನ್ ಅಂದರೆ ಏನು? ಸಬಲ್ ಡ್ರೋನ್ ಅಂದರೆ ಮೂಲತಃ ಒಂದು ಚಿಕ್ಕ ಡ್ರೋನ, 20 kg ಲಿಫ್ಟ್ ಮಾಡುವ, 20 kg ಭಾರ ಎತ್ತುವ ಸಾಮರ್ಥ್ಯವಿರುವ ಒಂದು ಡ್ರೋನ್ ಇದು. ಇದನ್ನು ಎಂಡ್ಯೂರ್ ಏರ್ ಸಿಸ್ಟಮ್ ಅನ್ನೋ ಒಂದು ಸ್ಟಾರ್ಟಪ್ ಕಂಪ್ನಿ ಈ IIT ಕಾನ್ಪುರದಲ್ಲಿ ಅಭಿವೃದ್ಧಿಪಡಿಸಿತು. ಆದ್ದರಿಂದ ಬಿ ಮತ್ತು ಸಿ ಹೇಳಿಕೆಗಳು ಸರಿಯಾದವು. ಒಂದನೇ ಹೇಳಿಕೆ ಯಾಕೆ ತಪ್ಪಂದ್ರೆ ನೌಕಾಪಡೆ ತೊಗೊಂಡಿಲ್ಲ, ಇದನ್ನು ಇಂಡಿಯನ್ ಆರ್ಮಿ ಭಾರತೀಯ ಸೇನಾಪಡೆ ಇದನ್ನು ಸೇರ್ಪಡೆಗೊಳಿಸಿಕೊಂಡದ. ಆದ್ದರಿಂದ ಮೊದಲ ಹೇಳಿಕೆ ಮತ್ತು 4ನೇ ಹೇಳಿಕೆ ತಪ್ಪದವು. ಬಿ ಮತ್ತು ಸಿ ಕರೆಕ್ಟ್ ಅದಾವು. ನೆಕ್ಸ್ಟ್ ಕ್ವಶನ್, ಆಹಾರ ಮತ್ತು ಕೃಷಿ ಸಂಸ್ಥೆಯು ಬಿಡುಗಡೆ ಮಾಡುವ ಸ್ಟೇಟ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ 2024 ವರದಿಯಂತೆ ಅತಿ ಹೆಚ್ಚು ಕೃಷಿ ಆಹಾರ ಗುಪ್ತ ವೆಚ್ಚವನ್ನು ಹೊಂದಿರುವ ರಾಷ್ಟ್ರಗಳನ್ನು ಕ್ರಮವಾಗಿ ಅರೇಂಜ್ ಮಾಡಿರಿ ಅಂದಾನ. ಸ್ನೇಹಿತರೆ, ಮೂಲತಃ ಇಲ್ಲಿ ಗುಪ್ತ ವೆಚ್ಚ ಅನ್ನೋ ಪದವನ್ನು ಬಳಕೆ ಮಾಡ್ಯಾನ. ಹಾಗಾದರೆ ಗುಪ್ತ ವೆಚ್ಚ ಅಂದರೆ ಏನು? ಕೃಷಿ ಮಾಡುವುದರಿಂದ ಪರಿಸರ ಹಾನಿ ಮತ್ತು ಈ ಜನರ ಆರೋಗ್ಯದ ಮೇಲೆ ಅನಗತ್ಯವಾಗಿ ಏನು ವೆಚ್ಚ ಹಾಕ್ತೇವೆ ಅದನ್ನು ಗುಪ್ತ ವೆಚ್ಚ ಅಂತೀವಿ.
ಸಪೋಸ್ ಈ ಕೃಷಿ ಮಾಡ್ತಾರೆ, ಈ ಕೃಷಿಯಿಂದ ಪರಿಸರ ಮಾಲಿನ್ಯ ಆಗ್ತದ. ಕೃಷಿಯಿಂದ ಹೆಂಗೆ ಪರಿಸರ ಮಾಲಿನ್ಯ ಆಗ್ತದ ಅನ್ಬೋದು. ಮೂಲತಃ ಭತ್ತದ ಮೂಲಕ ಏನು ಮೀಥೇನ್ ಹೊರಸೂಸಲ್ಪಡ್ತದಲ್ಲ, ಅದು ಅತಿ ಹೆಚ್ಚು ಮೀಥೇನನ್ನು ಹೊರಸೂಸಲ್ಪಡ್ತದೆ. ಕಬ್ಬಿನ ಕಟಾವಿನ ನಂತರ ಚಗಳು ಉಳಿತದ. ಆ ಚಗಳನ್ನು ಸುಡುವುದರಿಂದ ಬ್ಲ್ಯಾಕ್ ಕಾರ್ಬನ್, ಬ್ಲ್ಯಾಕ್ ಸೂಟ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇಂಥ ಹಲವಾರು ಮಾಲಿನ್ಯಕಾರಕ ಅನಿಲಗಳು ವಾತಾವರಣಕ್ಕೆ ಬಿಡುಗಡೆ ಆಗ್ತಾವೆ. ಆಗ ಏನು ಮಾಡೋದು, ಪರಿಸರ ಮಾಲಿನ್ಯ ಅಂಥೇಳಿ ಆ ಪರಿಸರವನ್ನು ಶುದ್ಧಗೊಳಿಸ್ಲಿಕ್ಕೆ ಏನು ಮಾಡೋದು, ಸಿಕ್ಕಾಪಟ್ಟಿ ರೊಕ್ಕ ಖರ್ಚು ಮಾಡೋದು. ಅಂದರೆ ಏನು, ಕೃಷಿಯಿಂದ ಏನು ರೊಕ್ಕ ವೆಚ್ಚ ಆಯಿತು ಅದನ್ನು ಗುಪ್ತ ವೆಚ್ಚ ಆಗ್ತೇವೆ. ಮತ್ತು ಕೃಷಿಯಿಂದ ಆರೋಗ್ಯ ತಪ್ಪೋದು. ಕೃಷಿಗೆ ಸಿಕ್ಕಾಪಟ್ಟಿ ಔಷಧ ಹೊಡ್ತೇವೆ ಈಗ ಬೆಳೆಗಳಿಗೆ. ಆ ಔಷಧಯುಕ್ತ ಬೆಳೆಗಳನ್ನು ಸೇವನೆ ಮಾಡೋದ್ರಿಂದ ಏನಾಗ್ತದೆ, ಆರೋಗ್ಯ ತಪ್ತದೆ. ಅದಕ್ಕೂ ಕೂಡ ಆರೋಗ್ಯಕ್ಕೆ ಹೆಚ್ಚಿನ ಖರ್ಚು ಮಾಡ್ತೇವೆ. ಅದನ್ನು ಗುಪ್ತ ವೆಚ್ಚ ಅಂತೇಳಿ ಕರಿತೇವೆ. ಈ ಗುಪ್ತ ವೆಚ್ಚದ ಬಗ್ಗೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಆಹಾರ ಮತ್ತು ಕೃಷಿ ಸಂಸ್ಥೆಯು ಬಿಡುಗಡೆ ಮಾಡುವ ಸ್ಟೇಟ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಅನ್ನೋ ವರದಿಯ ಪ್ರಕಾರ ಯಾವ ರಾಷ್ಟ್ರಗಳು ಕ್ರಮವಾಗಿದಾವು ಅಂತ ಗುರುತಿಸ್ರಿ ಅಂದಾನ. ಸ್ನೇಹಿತರೆ, ಈ ಪ್ರಶ್ನೆಯನ್ನು ಬಿಡಿಸ್ಲಿಕ್ಕೆ ಒಂದು ಲಾಜಿಕ್ ಅದ. ಈ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವ ರಾಷ್ಟ್ರಗಳು ಕೃಷಿಯಲ್ಲಿ ಮುಂದುವರೆದಾವು, ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡ್ತಾವು, ಅದೇ ರಾಷ್ಟ್ರಗಳು ಈ ಕೃಷಿಗೆ ಆಗಿರ್ಬೋದು, ಯಾವುದೇ ಬೆಳೆಗೆ ಆಗಿರ್ಬೋದು ಅತ್ಯಧಿಕ ರಾಸಾಯನಿಕಗಳನ್ನು ಬಳಸ್ತಾವೆ. ಈಗ ಪಾಕಿಸ್ತಾನಕ್ಕೆ ರಾಸಾಯನಿಕ ಬಳಸ್ತಾನೆ, ರಾಸಾಯನಿಕ ಸಿಗಲ್ಲ ಅಲ್ಲಿ. ಅಷ್ಟು ಹಿಂದುಳಿದ ರಾಷ್ಟ್ರಗಳದ, ಅಲ್ಲೇನು ರಾಸಾಯನಿಕ ಬಳಸಬೇಕು. ಸೊ ಚೀನಾ, ಅಮೇರಿಕಾ ಮತ್ತು ಭಾರತ ಅತ್ಯಧಿಕ ರಾಸಾಯನಿಕಗಳನ್ನು ಬಳಸ್ತದೆ. ಒಂದು ವರ್ಷದ ಅವಧಿಯಲ್ಲಿ 3 ಅಥವಾ 3ಕ್ಕಿಂತ ಹೆಚ್ಚಿನ ಬೆಳೆಗಳನ್ನು ಬೆಳಿಬೇಕಂಥೇಳಿ ಈ ಕೊಯ್ಲು ಅಂತೇವಲ್ಲ ನಾವು, ಭತ್ತದ ಹುಲ್ಲು ಆಗಿರ್ಬೋದು, ಗೋಧಿಯ ಹುಲ್ಲುಗಳನ್ನು ನಿಯಮಿತವಾಗಿ ಸುಡುವ ಪ್ರಕ್ರಿಯೆ ಭಾರತದ ಈ ವಾಯುವ್ಯ ರಾಜ್ಯಗಳಲ್ಲಿ, ಮುಖ್ಯವಾಗಿ ಪಂಜಾಬ್, ಹರಿಯಾಣ, ಪಶ್ಚಿಮ ಉತ್ತರ ಪ್ರದೇಶಗಳಲ್ಲಿ ನಡೀತದೆ. ಆದ್ದರಿಂದ ಚೀನಾ, ಅಮೇರಿಕಾ, ಸಂಯುಕ್ತ ಸಂಸ್ಥಾನ ಮತ್ತು ಭಾರತ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, 97ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು ನೀವು. 97ನೇ ಪ್ರಶ್ನೆ ಕನ್ನಡದಲ್ಲಿ ಹೊಂದಾಣಿಕೆಯಾಗಿವೆ ಅಂತ ಕೊಟ್ಟಾನ. ಇಂಗ್ಲೀಷ್ನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಾಂಗ್ಲಿ ಪೇರ್ಡ್ ಅಂತ ಕೊಟ್ಟಾನ. ಅಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕೊಟ್ಟಾನ, ಇಲ್ಲಿ ತಪ್ಪು ಹೊಂದಾಣಿಕೆ. ನೋಡ್ರಿ, ಸರಿಯಾಗಿ ಹೊಂದಾಣಿಕೆಯಾಗಿವೆ, ತಪ್ಪು ಹೊಂದಾಣಿಕೆಯಾಗಿವೆ. ಇಂತಹ ಸಂದರ್ಭದಲ್ಲಿ KE ಆಗಿರ್ಬೋದು ಅಥವಾ ಯಾವುದೇ ಈ ಸಂಸ್ಥೆಗಳು ನಡೆಸುವ ಎಕ್ಸಾಮ್ಗಳಲ್ಲಿ ಇಂಗ್ಲೀಷ್ನಲ್ಲಿ ಬರೆಯುವುದೇ ಫೈನಲ್. ಇಂಗ್ಲೀಷ್ನಲ್ಲಿ ಏನಿರ್ತದಲ್ಲ ಅದೇ ಫೈನಲ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೆ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋತ ಬರ್ರಿ. ಇಲ್ಲಿ ಏನಂತ ಕೊಟ್ಟಾನ ಈ ಕ್ವಶನ್ದಲ್ಲಿ, ಅಮೇರಿಕಾದ ಅಧ್ಯಕ್ಷರು ಮತ್ತು ಅವರು ಪ್ರತಿನಿಧಿಸುವ ಪಕ್ಷಗಳು: ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ ಪಾರ್ಟಿ, ಜೋ ಬೈಡನ್ ಡೆಮೊಕ್ರೆಟಿಕ್ ಪಾರ್ಟಿ, ಜಾರ್ಜ್ W. ಬುಷ್ ಡೆಮೊಕ್ರೆಟಿಕ್, ರೊನಾಲ್ಡ್ ರೆಗನ್ ರಿಪಬ್ಲಿಕನ್, ಜಾರ್ಜ್ W. ಬುಷ್ ರಿಪಬ್ಲಿಕನ್. ಸ್ನೇಹಿತರೆ, ಮೂಲತಃ ಇದು ಗೊತ್ತಾಗಲ್ಲ ನಮಗೆ, ಹಂಗೆ ಅಷ್ಟೇ ಈಜಿ ಅಲ್ಲಿದು. ಯಾಕಂದರೆ ಈಗ ಹೇಳ್ಬೋದು ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ ಅದಾನ್ರಿ ಸರ್, ಸರಿ ಅಂಥೇಳಿ. ಜೋ ಬೈಡನ್ ಹೇಳ್ಬೋದು, ಯಾಕಂದರೆ ಇವ್ರಿಗಿಂತ ಹಿಂದಿನವರು ಜೋ ಬೈಡನ್ ಡೆಮೊಕ್ರೆಟಿಕ್ ಇದ್ದರು ಅಂತ ಹೇಳ್ಬೋದು. ಜಾರ್ಜ್ W. ಬುಷ್ ಇವ್ರದ್ದು ಏನೂ ಗೊತ್ತಿದ್ದಿಲ್ಲ ನಮಗೆ. ಸೊ ಇಲ್ಲಿ ಒಂದು ಲಾಜಿಕ್ ಏನಂದ್ರೆ, ಜಾರ್ಜ್ W. ಬುಷ್ ಅದಾರಲ್ಲ, ಅವರು ಜಾರ್ಜ್ W. ಬುಷ್ ಅವರ ಮಗ. ಇಬ್ಬರು ಕೂಡ ಒಂದೇ ಪಾರ್ಟಿಗೆ ಸೇರಿದವರಾಗಿರಬೇಕು. ಅಪ್ಪ ಮಗ ಇಬ್ಬರು ಒಂದೇ ಪಾರ್ಟಿಗೆ ಸೇರಿದವರಾಗಿರಬೇಕು. ಆದ್ದರಿಂದ ಇದರಲ್ಲಿ ಸಿ ಏನಲ್ಲ ಅದು ತಪ್ಪದ, ಸಿ ತಪ್ಪದ, ಇ ಇಲ್ಲ. ಜಾರ್ಜ್ W. ಬುಷ್ ಅವರ ಮಗ W. ಬುಷ್, ಜಾರ್ಜ್ ಬುಷ್ ಅವರ ಮಗ W. ಬುಷ್. ಆದ್ದರಿಂದ ಇವರು ಡೆಮೊಕ್ರೆಟಿಕ್ ಆಗಿರಲಿಲ್ಲ, ಇವರು ಡೊನಾಲ್ಡ್ ಟ್ರಂಪ್ ಅವರ ರಿಪಬ್ಲಿಕ್ ಪಾರ್ಟಿ ಸದಸ್ಯರಾಗಿದ್ದರು. ಅದಕ್ಕೆ DC ಮಾತ್ರ ಏನದ ತಪ್ಪದ. ಇದು 97ನೇ ಪ್ರಶ್ನೆ. ನೆಕ್ಸ್ಟ್, ಕೆಳಗಿನ ಯಾವ ಪುಸ್ತಕಗಳನ್ನು ಗೋರು ಚೆನ್ನಬಸಪ್ಪನವರು ರಚಿಸಿಲ್ಲ ಅಂತ ಕೇಳ್ಯಾರ. ಸ್ನೇಹಿತರೆ, ಇಲ್ಲಿ ನೆನಪಿರಬೇಕು,
2024ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿರ್ತದೆ. ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರಂದ್ರೆ ಗೋ ರು ಚೆನ್ನಬಸಪ್ಪನವರು. 2024ರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಂದ್ರೆ ಗೋ ರು ಚೆನ್ನಬಸಪ್ಪನವರು. ಆದ್ದರಿಂದ ಈ ಪ್ರಶ್ನೆ ಇಲ್ಲಿ ಬಂದ ಸ್ನೇಹಿತರೆ, ಸುಮ್ಕೆ ಕೂಡ ಅಲ್ಲಿ ಯಾವುದೂ ಪ್ರಶ್ನೆಯನ್ನು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಮಂಡ್ಯದಲ್ಲಿ, ಆ ಕಾರಣದಿಂದ ಆ ಅಧ್ಯಕ್ಷರ ಕೃತಿ ಇಲ್ಲಿ ಬಂದವು. ಯಾವ ಕೃತಿಗಳು ಅವ್ರದ್ದಲ್ಲ ಅಂತೇಳಿ ಕೇಳ್ಯಾರ. ಹಾಗಾದರೆ ಇಲ್ಲಿ ಈ ಪ್ರಶ್ನೆಯನ್ನು ಬಿಡಿಸೋದಾದ್ರೆ ಈ ವಿಚಾರವಾಹಿನಿ ಮತ್ತು ವಿಶ್ವಮುಖಿ ಕೃತಿಗಳು ಈ ಗೋರು ಚೆನ್ನಬಸಪ್ಪನವ್ರದ್ದು ಅಲ್ಲ. ಆದ್ದರಿಂದ ACE ಮಹಾದೇವಿ, ಚಲುವಾಂಬಿಕೆ ಮತ್ತು ವಿಭೂತಿ ಇವು ಅವರ ಕೃತಿಗಳದಾವು. ಯಾವ ಕೃತಿಗಳು ಅಲ್ಲ ಅಂತ ಕೇಳ್ಯಾನ, BD ಕೃತಿಗಳು ಅಲ್ಲ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಇನ್ನೊಂದು ಸ್ವಲ್ಪ ನೋಡೋದಾದ್ರೆ 87ನೇ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತು 2024. ಗೋ ರು ಚೆನ್ನಬಸಪ್ಪನವರು ಅದರ ಅಧ್ಯಕ್ಷರು ಅಂತ ಹೇಳಿದೆವು. 2025ರಲ್ಲಿ ನಡೀತು 88ನೇ ಸಮ್ಮೇಳನ. ಸ್ನೇಹಿತರೆ, 2025ರಲ್ಲಿ 88ನೇ ಸಮ್ಮೇಳನ ಆಗಲಿಲ್ಲ, ಜರುಗಲಿಲ್ಲ. ಇದನ್ನೇನು ಮಾಡ್ರು, ಮುಂದೂಡಿಕೆ ಮಾಡ್ರು. 2026ರಲ್ಲಿ 88ನೇ ಸಮ್ಮೇಳನ ನಡೆಯಲಿದೆ. ಎಲ್ಲಿ? ಬಳ್ಳಾರಿ. ಇದಕ್ಕೆ ಲೊಕೇಶನ್ ಫಿಕ್ಸ್ ಫೈನಲ್ ಮಾಡ್ಯಾರ. ಅಧ್ಯಕ್ಷರು ಯಾರದಾರ? 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ರನ್ನು 88ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಇದಷ್ಟು ನೆನಪಿಡಬೇಕು, ಯಾಕಂದ್ರೆ ಇದೇ ವರ್ಷದ ಈ ವರ್ಷನ ಎಕ್ಸಾಮ್ದಾಗ ಈ ಒಂದು ಭಾಗದಿಂದ ಕ್ವಶನ್ ರೈಸ್ ಆಗೋ ಸಾಧ್ಯತೆ ಭಾಳ ಇರ್ತದೆ. ಬಾನು ಮುಸ್ತಾಕ್ ಅವರ ಕೃತಿಗಳು ಯಾವ್ಯಾವು? ಹಾರ್ಟ್ ಲ್ಯಾಂಪ್ ಒಂದೇ ಗೊತ್ತದ ನಮ್ಗೆ. ಹಾರ್ಟ್ ಲ್ಯಾಂಪ್ ಅದನ್ನು ಇಂಗ್ಲೀಷ್ಗೆ ಅನುವಾದ ಯಾರು ಮಾಡ್ಯಾರ? ಕನ್ನಡದಲ್ಲಿ ಈ ಹಾರ್ಟ್ ಲ್ಯಾಂಪನ್ನು ಎದೆಯ ಹಣತೆ ಅಂಥೇಳಿ ಕರಿತೇವೆ. ಇಂಗ್ಲೀಷಿಗೆ ಯಾರು ಟ್ರಾನ್ಸ್ಲೇಟ್ ಮಾಡ್ರು ಅಂತ ಕೇಳಿದೆವು. ದೀಪಾ ಬಸ್ತಿಯವರು ಈ ಎದೆಯ ಹಣತೆ ಅನ್ನುವ ಕೃತಿಯನ್ನು ಹಾರ್ಟ್ ಲ್ಯಾಂಪ್ ಎಂದು ಇಂಗ್ಲೀಷ್ಗೆ ಏನು ಮಾಡಿದ್ರು, ಅನುವಾದ ಮಾಡ್ತಾರೆ. ಈ ಕೃತಿಗೆ ಏನು ಬೂಕರ್ ಪ್ರಶಸ್ತಿ ದೊರೆತಿದೆ. ಆದ್ದರಿಂದ ಇವರನ್ನು 2026ನೇ ಸಾಲಿನ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಹಾಗಾದರೆ ಇನ್ನೊಂದು ಸಂಗತಿ ಇಲ್ಲಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರು ಯಾರು? ಕಮೆಂಟ್ ಮಾಡಿ ತಿಳಿಸ್ರಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರು ಯಾರು? ಸೊ ಇದಷ್ಟು ಈ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 99ನೇ ಪ್ರಶ್ನೆ, ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ರಾಜ್ಯ ಮತ್ತು ರಾಜ್ಯಪಾಲರು. ಸ್ನೇಹಿತರೆ, ಇದು ಕೂಡ 2024ನೇ ಸಾಲಿನ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ನೀಡಲಾಗಿದೆ. ಈಗ ನಾವೇನು ಮಾಡೋಣ, ಪ್ರಸ್ತುತ ಯಾರ್ಯಾರು ಅದಾರ ನೋಡ್ಕೊಂಡು ಹೋಗೋಣ. ಉತ್ತರ ಪ್ರದೇಶ ಆನಂದಿಬೇನ್ ಪಟೇಲ್, ಈಗಲೂ ಕೂಡ ಅವರೇ ಅದಾರ. ಮಹಾರಾಷ್ಟ್ರ CP ರಾಧಾಕೃಷ್ಣನ್, ಇವರೇನಾದರೂ ಭಾರತದ ಉಪರಾಷ್ಟ್ರಪತಿಗಳಾಗಿ ನೇಮಕಗೊಂಡಾರ, ಉಪರಾಷ್ಟ್ರಪತಿಗಳಾಗಿ. ಆದ್ದರಿಂದ ಇವ್ರ ಜಾಗನಾಗ ಯಾರು ಬಂದಾರ ಅಂದ್ರೆ JD ವರ್ಮಾ. ಯಾರು? JD ವರ್ಮಾ. ಹರಿಯಾಣದ ಯಾರದಾರ? AK ಘೋಷ್. ಹರಿಯಾಣದ ರಾಜ್ಯಪಾಲರು AK ಘೋಷ್. ಪಶ್ಚಿಮ ಬಂಗಾಳದ ಯಾರದಾರ? RN ರವಿ. ಅವಾಗೂ RN ರವಿನೇ ಇದ್ದರು, ಅವಾಗ ಬೇರೆದವರು ಇದ್ದರು. ಪ್ರಸ್ತುತ RN ರವಿ ಅದಾರ. RN ರವಿ 2025ರಲ್ಲಿ ತಮಿಳ್ನಾಡಿನಿಂದ ಪಶ್ಚಿಮ ಬಂಗಾಳಕ್ಕೆ ಇವರು ವರ್ಗಾವಣೆ ಮಾಡ್ಯಾರ. ಈಗ ತಮಿಳ್ನಾಡು ಯಾರದಾರ ಅಂದ್ರೆ ಅರ್ಲೆಂಕರ್ ಅದಾರ. ತಮಿಳುನಾಡು ಮತ್ತು ಕೇರಳದು ಎರಡೂ ರಾಜ್ಯಗಳ ರಾಜ್ಯಪಾಲರಾಗಿ ಅರ್ಲೆಂಕರ್ ಅವರು ಕಾರ್ಯನಿರ್ವಹಿಸ್ತಾರೆ. ಹೆಚ್ಚುವರಿ ಅಧಿಕಾರವನ್ನು ನೀಡಲಾಗಿದೆ ಅವರಿಗೆ. ಇದು 99ನೇ ಪ್ರಶ್ನೆ. 100ನೇ ಪ್ರಶ್ನೆ, 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೇಳ್ಯಾರ.
ಇದು ಕೂಡ ಕರೆಂಟ್ ಅಫೇರ್ಸ್ ಅದ. ಸೊ ಅವಾಗ 2024ರಲ್ಲಿ ಕಚ್ ಎಕ್ಸ್‌ಪ್ರೆಸ್ ಕೃತಿಗೆ ಈ ಒಂದು ರಾಷ್ಟ್ರೀಯ ಸಾಮಾಜಿಕ ಮತ್ತು ಪರಿಸರ ಮೌಲ್ಯಗಳನ್ನು ಉತ್ತೇಜಿಸುವ ಅತ್ಯುತ್ತಮ ಚಲನಚಿತ್ರ ಈ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತದೆ ಕಚ್ ಎಕ್ಸ್‌ಪ್ರೆಸ್ ಅನ್ನೋ ಚಿತ್ರ. ಸೊ ಸ್ನೇಹಿತರೆ, ಕಳೆದ 7 ದಿನಗಳಿಂದ ನಾವು 15ರಿಂದ 20 ಪ್ರಶ್ನೆಗಳು ಒಂದು ದಿನಕ್ಕಂತೆ 7 ದಿನಗಳಲ್ಲಿ ನಾವು ಸಂಪೂರ್ಣ 2024ರ KEA ಪ್ರೊಫೆಸರ್ ಗ್ರೇಡ್ 2 ಎಕ್ಸಾಮ್ನ ಅನಾಲಿಸಿಸ್ ಮಾಡ್ಯಾವು. ಎಷ್ಟೋ ಥೀಮ್ಸ್ಗಳು ರಿಪೀಟ್ ಆಗ್ಯಾವು. ಈ ಒಂದು ಥೀಮ್ಸ್ಗಳನ್ನು ಕಂಪ್ಲೀಟ್ 360 ಡಿಗ್ರಿ ನೋಡ್ಕೊಂಡೇವು ಅಂದ್ರೆ ಮುಂಬರುವ ಎಕ್ಸಾಮ್ಗಳಲ್ಲಿ ಇದೇ ಥೀಮ್ಸ್ಗಳ ಆಧಾರದ ಮೇಲೆ ಪ್ರಶ್ನೆಗಳು ರೈಸ್ ಆಗ್ತಾವೆ ಸ್ನೇಹಿತರೆ. ಹಾಗಾಗಿ ಈ ಪರೀಕ್ಷೆಗಳ ಅನಾಲಿಸಿಸನ್ನು ಮಿಸ್ ಮಾಡದೆ ಒಂದು ವಿವರಣೆಯನ್ನು ನೋಡ್ರಿ ಅನ್ನೋ ಮೂಲಕ ಇವತ್ತಿನ ಸರಣಿಯನ್ನು ಇಲ್ಲಿಗೆ ಮುಗಿಸ್ತೇವೆ. ನಾಳೆ ನೆಕ್ಸ್ಟ್ KEA ನಡೆಸಿದ ಇತ್ತೀಚಿನ ಎಕ್ಸಾಮ್ಗಳನ್ನು ಅನಾಲಿಸಿಸ್ ಮಾಡೋಣ ಅಂತ ಇಲ್ಲಿಗೆ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.